Dear students, welcome to Kalanama Tutorials ಚಿತ್ರದುರ್ಗ. Students, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಈಗೇನು ನಿಮಗೆ ಶಾಲಾ ಹಂತದ ನಡೀತಾ ಇರ್ಬೋದು ಅಥವಾ ತಾಲೂಕು ಹಂತದ್ದು ಜಿಲ್ಲಾ ಹಂತದ್ದು ನಡೀತಾ ಇರ್ಬೋದು ಅಥವಾ ರಾಜ್ಯ ಹಂತದ್ದು ನಡೀತಾ ಇರ್ಬೋದು. ಸೊ ಆ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಏನಿದೆಯೋ ಪ್ರಿಪ್ರೇಟರಿ ಎಕ್ಸಾಮು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದು 10ನೇ ತರಗತಿಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ಇದನ್ನು ನೀವು ನೋಡಿಕೊಂಡು ಸೊ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದನ್ನು ನೋಡ್ಕೊಂತ ಪ್ರಿಪರೇಷನ್ ಆಗ್ತೀರಾ ಅಂತ ಹೇಳ್ತಾ ಸೊ ಬನ್ನಿ ನೋಡೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ನಾವು ಪ್ರಿಪ್ರೇಟರಿ ಎಕ್ಸಾಮ್ದು ಅಲ್ಲದೆ ಸೊ ಆನ್ಯಲ್ ಎಕ್ಸಾಮ್ದು ಸಹ ಮಾಡಲ್ ಕ್ವಶನ್ ಪೇಪರ್ಸನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಎಲ್ಲ ಸಬ್ಜೆಕ್ಟ್ದು ಸಹ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ವಿತ್ ಕೀ ಆನ್ಸರ್ಸು ಸಿಗುತ್ತೆ. ಹಾಗಾಗಿ ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ನೋಡೋಣ ಈ ಒಂದು 10ನೇ ತರಗತಿಯ ವಿಜ್ಞಾನ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೇಗಿದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್, ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಪೂರ್ಣ ತೋರಿಸ್ಬಿಡ್ತೇನೆ, ಆನಂತರ ನಿಮಗೆ ಮಾದರಿ ಉತ್ತರವನ್ನು ಕೊಡ್ತಾ ಹೋಗ್ತೇನೆ. ನೋಡಿ, ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳಿರ್ತದೆ. ನಿಮ್ಮ ಶಾಲಾ ಹಂತದಲ್ಲಿ ಸೂಚನೆಗಳನ್ನು ಇಲ್ಲಿ ಕೊಟ್ಟಿರೋದಿಲ್ಲ, ಪ್ರಶ್ನೆ ಪತ್ರಿಕೆ ಮಾತ್ರ ಇರ್ತದೆ. ಸೊ ಇದು ಭೌತ ವಿಜ್ಞಾನ. ಇದರಲ್ಲಿ ಭಾಗ ಒಂದು ಭೌತ ವಿಜ್ಞಾನ ಇರ್ತದೆ. 1 ಅಂಕದ 3 ಪ್ರಶ್ನೆಗಳಿರ್ತವೆ. ಸೊ MCQ ಕ್ವಶನ್ಸು, ಬಹು ಆಯ್ಕೆ ಪ್ರಶ್ನೆಗಳು. ಆನಂತರ 1 ಅಂಕದ 2 ಪ್ರಶ್ನೆಗಳಿರ್ತವೆ, ಸರಳ ಉತ್ತರ ಪ್ರಶ್ನೆಗಳು. ಆನಂತರ 2 ಅಂಕದ 3 ಪ್ರಶ್ನೆಗಳಿರ್ತವೆ. ಸೊ ಇಲ್ಲಿ ಚಿತ್ರವನ್ನು ಬರೀತಕ್ಕಂಥದ್ದು ಇರ್ತದೆ. ಹಾಗಾಗಿ ನೀವು ವಿಜ್ಞಾನದಲ್ಲಿ ಚಿತ್ರವನ್ನು ಬರೀತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡಬೇಕು. 3 ಅಂಕದ 3 ಪ್ರಶ್ನೆಗಳಿರ್ತವೆ. ಒಂದು ಆಪ್ಷನ್ ಇರ್ತದೆ ಇದರಲ್ಲಿ, ಅಥವಾ ಪ್ರಶ್ನೆ. 4 ಅಂಕದ 2 ಪ್ರಶ್ನೆಗಳಿರ್ತವೆ. ಸೊ ಇಲ್ಲಿ AB ಒಂದೇ ಪ್ರಶ್ನೆಯಲ್ಲಿ AB ಪ್ರಶ್ನೆಗಳಿರ್ತವೆ. ಸೊ ಅದನ್ನು ನೀವು ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಭಾಗ B, ರಸಾಯನ ವಿಜ್ಞಾನ. ಸೊ ಇದರಲ್ಲಿ 1 ಅಂಕದ 3 ಪ್ರಶ್ನೆಗಳು. ಸೊ ಆಪ್ಷನ್ಸ್ ಇರ್ತದೆ. ಸೊ 4 ಆಪ್ಷನ್ಸಲ್ಲಿ ಸರಿಯಾದ ಆಪ್ಷನನ್ನು ಗುರುತಿಸಬೇಕು. ಇನ್ನು 1 ಅಂಕದ 3 ಪ್ರಶ್ನೆಗಳು. ಸೊ 1 ಅಂಕದ 3 ಪ್ರಶ್ನೆಗಳಿರ್ತವೆ, ಸರಳ ಉತ್ತರವನ್ನು ಬರೀತಕ್ಕಂಥದ್ದು. 2 ಅಂಕದ 3 ಪ್ರಶ್ನೆಗಳಿರ್ತವೆ. ಇಲ್ಲಿ ಒಂದು ಆಪ್ಷನ್ ಇರ್ತದೆ ನಿಮಗೆ, ಅಥವಾ ಆಪ್ಷನ್ಸ್. ಸೊ 3 ಅಂಕದ 3 ಪ್ರಶ್ನೆಗಳು ಇಲ್ಲಿರ್ತದೆ. ಸೊ ಇದರಲ್ಲಿ ಕೂಡ ಒಂದು ಆಪ್ಷನ್ ಇರ್ತದೆ ನಿಮಗೆ. ಇನ್ನು 4 ಅಂಕದ 1 ಪ್ರಶ್ನೆ ಇರ್ತದೆ. ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಇಲ್ಲಿ ಅಥವಾ ಆಪ್ಷನ್ ಇರ್ತದೆ. ಸೊ ಅದನ್ನು ಸಹ ನೀವು ಇಲ್ಲಿ ಉತ್ತರಿಸಬೇಕಾಗ್ತದೆ. ಎರಡರಲ್ಲಿ ಯಾವ್ದಾರು ಒಂದನ್ನು ಉತ್ತರಿಸಬೇಕು. ಇನ್ನು ಭಾಗ C ನಲ್ಲಿ ಜೀವ ವಿಜ್ಞಾನ. ಸೊ ಬಯಾಲಜಿ ಕ್ವಶನ್ಸ್ ಇರ್ತದೆ. ಸೊ ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳು ಇದರಲ್ಲಿ ಇರ್ತದೆ. ಆನಂತರ 1 ಅಂಕದ 3 ಪ್ರಶ್ನೆಗಳು. ಇದು ವೇರಿಯೇಷನ್ ಆಗ್ಬೋದು. MCQ ಕ್ವಶನ್ 3 ಕೊಟ್ಟು 1 ಅಂಕದ 2 ಕೊಡ್ಬೋದು. ಸೊ ಬದಲಾವಣೆಗಳು ಕೂಡ ಆಗ್ತದೆ. ಇನ್ನು 2 ಅಂಕದ 2 ಪ್ರಶ್ನೆಗಳಿರ್ತದೆ ಇದರಲ್ಲಿ. ಇನ್ನು 3 ಅಂಕದ 3 ಪ್ರಶ್ನೆಗಳು. ಇಲ್ಲಿ ಒಂದು ಅಥವಾ ಆಪ್ಷನ್ಸ್ ಇರ್ತದೆ. 4 ಅಂಕದ 1 ಪ್ರಶ್ನೆ ಇರ್ತದೆ. 5 ಅಂಕದ 1 ಪ್ರಶ್ನೆ ಇರ್ತದೆ. ಸೊ ಹಾಗಾಗಿ ಇದರಲ್ಲಿ ನೀವು ಇಷ್ಟು ಒಂದು ಈ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ಸೊ ಈಗ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ ಬಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನ, ಇಲ್ಲಿ ವಿದ್ಯುತ್ ಜನಕ, ವಿದ್ಯುತ್ ಮೋಟಾರು, ಗ್ಯಾಲ್ವನೋಮೀಟರು ಮತ್ತು ರಿಯೋಸ್ಟಾಟ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ವಿದ್ಯುತ್ ಮೋಟಾರ್ ಆಗಿರ್ತದೆ. ಹಾಗಾಗಿ ಆಪ್ಷನ್ B ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೌರಕೋಶವನ್ನು ತಯಾರಿಸಲು ಬಳಸುವಂತಹ ಧಾತು ಯಾವುದು ಅಂತ ಕೇಳಿದರೆ, ಸೊ ನಿಮಗೆ ಸೌರಕೋಶವನ್ನು ತಯಾರಿಸೋದಕ್ಕೆ ಬಳಸೋದಕ್ಕೆ ಕಬ್ಬಿಣ ಅಲ್ಲ, ಆಮ್ಲಜನಕ ಅಲ್ಲ, ಸತು ಅಲ್ಲ. ಸೊ ದೇರ್ಫೋರ್ ಸಿಲಿಕಾನ್ ಅಂತಕ್ಕಂಥದ್ದು ಸೌರಕೋಶವನ್ನು ತಯಾರಿಸಲು ಬಳಸುವಂತಹ ಒಂದು ಧಾತು ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಸ್ವಮಂಡಲದ ಸಂದರ್ಭದಲ್ಲಿ
ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಡ್ಯಾಶ್ ಅಂದರೆ ಗಣನೀಯವಾಗಿ ಕಡಿಮೆ ಆಗುತ್ತದೆ, ಬದಲಾಗುವುದಿಲ್ಲ, ಬಹಳ ಹೆಚ್ಚಾಗುತ್ತದೆ, ಸತತವಾಗಿ ಬದಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹ್ರಸ್ವ ಮಂಡಲ ಅಂದರೆ ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ ನಾವು. ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಏನಾಗ್ತದಪ್ಪ ಅಂತಂದರೆ ಕರೆಂಟ್ ಫ್ಲೋ ಜಾಸ್ತಿ ಆಗುತ್ತೆ, ಸೊ ವಿದ್ಯುತ್ ಬಹಳ ಹೆಚ್ಚಾಗಿ ಹರಿತದೆ. ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಬಹಳ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಿದ್ಯುತ್ ಪ್ರವಾಹ ಎಂದರೇನು ಅಂತ ಇದೆ. ಸೊ ವಿದ್ಯುತ್ ಪ್ರವಾಹ ಎಂದರೇನು ಅಂತಕ್ಕಂಥದಕ್ಕೆ ಇಲ್ಲಿ ನಾವು ಉತ್ತರವನ್ನು ನೋಡೋಣ. ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ಇದೆಷ್ಟು ಒಂದು ಅಂಕಕ್ಕೆ ಇಷ್ಟು ಉತ್ತರ ಬರೆದ್ರೆ ಸಾಕು ನೀವು. ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು ಅಂತ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ದಂಡಕಾಂತವನ್ನು ಸುರುಳಿಯೊಳಗೆ ತೂರಿಸಿ ಹಿಂತೆಗೆದುಕೊಂಡಿದೆ. ಇಲ್ಲಿ ಕಂಡುಬರುವಂತಹ ತತ್ವವನ್ನು ತಿಳಿಸಿ ಅಂತ ಇದೆ. ಸೊ ಈ ತತ್ವ ನಿಮಗೆ ಗೊತ್ತಿರೋ ಹಾಗೆ ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವ. ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವವನ್ನು ಇಲ್ಲಿ ಅನುಸರಿಸಿದ್ದಾರೆ. ಹಾಗಾಗಿ ಇದಕ್ಕೆ ನೀವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಬರೆದ್ರೆ ಸಾಕಾಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. 2 ಅಂಕದ ಪ್ರಶ್ನೆ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮೀಟರ್, ಪ್ಲಗ್ ಕೀ ಇವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಒಂದು ರೇ ಡಯಾಗ್ರಾಮ್ ಅನ್ನು ನೀವು ಬರೀಬೇಕಿಲ್ಲಿ. ಸೊ ಹಾಗಾಗಿ ಆ ರೇ ಡಯಾಗ್ರಾಮ್ ಯಾವ ರೀತಿ ಬರೀಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಸೊ ಇದು ರೇ ಡಯಾಗ್ರಾಮ್ನ ಬರೀಬೇಕಾಗಿರ್ತಕ್ಕಂಥದ್ದು ನೀವು. ಸೊ ಈ ರೀತಿ ಇಲ್ಲಿ ವಿದ್ಯುತ್ ಬಲ್ಬ್ ಇದೆ, ಇಲ್ಲಿ ಕೀ ಇದೆ, ಪ್ಲಗ್ ಕೀ ಇದೆ, ಅಮೀಟರ್ ಇದೆ, ಸೊ ಜೊತೆಗೆ ಬ್ಯಾಟ್ರಿ ಇದೆ. ಸೊ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸರಳ ರೇಖಾಚಿತ್ರವನ್ನು ಇಲ್ಲಿ ಬರೆದಿದ್ದೇವೆ. ಸೊ ಇಷ್ಟನ್ನು ಬರೆದ್ರೆ ನಿಮಗೆ 2 ಅಂಕಗಳು ಇರ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ಸೂಚಿಸಿರುವ ಕಣ್ಣಿನ ದೃಷ್ಟಿ ದೋಷವನ್ನು ಹೆಸರಿಸಿ ಮತ್ತು ಈ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ ಅಂತ ಇದೆ. ಸೊ ಇಲ್ಲಿ ಆಕ್ಚುಲಿ ಈ ಒಂದು ವಸ್ತುವಿನ ಪ್ರತಿಬಿಂಬ ಇಲ್ಲಿ ಹತ್ತಿರದಲ್ಲೇ ಬೀಳ್ತಾ ಇದೆ. ಸೊ ರೆಟಿನಾಗಿಂತ ಮುಂದೆನೆ ಬೀಳ್ತಾ ಇದೆ, ಇಲ್ಲಿ ಮುಂದೆನೆ ಇಲ್ಲಿ ಉಂಟಾಗ್ತಾ ಇರೋದ್ರಿಂದ ಇದನ್ನ ನಾವು ಸಮೀಪ ದೃಷ್ಟಿ ಅಂತ ಕರಿತೇವೆ. ಸೊ ಮೊದಲನೇದಕ್ಕೆ ಆನ್ಸರ್ ಏನಾಗಿದೆಯಪ್ಪ ಅಂದರೆ ಸಮೀಪ ದೃಷ್ಟಿ. ದೃಷ್ಟಿ ದೋಷ ಕೇಳಿದರೆ ಸಮೀಪ ದೃಷ್ಟಿ ಆಗಿದೆ. ಸೊ ಈ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ ಅಂತ ಇದೆ. ಸೊ ಇಲ್ಲಿ ನಿಮ್ನ ಮಸೂರವನ್ನು ಉಪಯೋಗಿಸಬೇಕಾಗ್ತದೆ. ಸೊ ಇಲ್ಲಿ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ಒಂದು ದೃಷ್ಟಿ ದೋಷವನ್ನು ಸರಿಪಡಿಸಬೇಕಾಗ್ತದೆ. ಸೊ ಈ ದೋಷಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಸೊ ಈ ದೋಷಕ್ಕೆ ಕಾರಣ ಏನಪ್ಪಾ ಅಂದರೆ ಇಲ್ಲಿರ್ತಕ್ಕಂತಹ ಕಣ್ಣಿನಲ್ಲಿರ್ತಕ್ಕಂತಹ ಈ ಮಸೂರ ಏನಿದೆಯಲ್ಲ, ಈ ಮಸೂರ ಹೆಚ್ಚಾಗಿ ವಿಪರೀತವಾಗಿ ವಕ್ರತೆಯನ್ನು ಹೊಂದಿರ್ತದೆ. ಸೊ ಆಕ್ಚುಲಿ ಇರ್ತಕ್ಕಂತಹ ಮಸೂರ ಈ ರೀತಿ ಇರಬೇಕಾಗಿದೆ. ಇದೇನಾಗ್ತದಪ್ಪ ಅಂದರೆ ಸ್ವಲ್ಪ ಅದರ ವಕ್ರತೆ ಈ ರೀತಿ ಜಾಸ್ತಿ ಆಗ್ಬಿಡ್ತದೆ. ಸೊ ವಕ್ರತೆ ಜಾಸ್ತಿ ಆಗೋದ್ರಿಂದ ಸಮೀಪದಲ್ಲಿಯೇ ಅದರ ಒಂದು ಪ್ರತಿಬಿಂಬ, ವಸ್ತುವಿನ ಪ್ರತಿಬಿಂಬ ಇಲ್ಲೇ ಮೂಡ್ತದೆ. ಆಕ್ಚುಯಲ್ ಆಗಿ ಇಲ್ಲಿ ರೆಟಿನಾದ ಮೇಲೆ ಮೂಡಬೇಕಾಗಿರ್ತಕ್ಕಂಥ ಪ್ರತಿಬಿಂಬ ಇಲ್ಲಿ ಮೂಡೋದ್ರಿಂದ ಈ ಒಂದು ದೋಷ ಆಗಿರ್ತದೆ. ಅಥವಾ ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತಕ್ಕಂಥದ್ದು. ಸೊ ಈ ಕಣ್ಣುಗುಡ್ಡೆ ಏನಾಗಿರ್ತದಪ್ಪ ಅಂದರೆ ನಾರ್ಮಲ್ ಆಗಿ ಇರಬೇಕು. ಸಮ್ಟೈಮ್ಸ್ ಏನಾಗ್ಬಿಡ್ತದಪ್ಪ ಅಂದರೆ ಈ ಥರ ಉದ್ದ ಆಗ್ಬಿಡ್ತದೆ, ಉದ್ದ ಜಾಸ್ತಿ ಆಗ್ತದೆ. ಸೊ ಈ ಲೆಂತ್ ಜಾಸ್ತಿ ಆಗ್ಬಿಡ್ತದೆ, ಈ ಉದ್ದ. ಸೊ ಆವಾಗ ಇಲ್ಲಿ ರೆಟಿನಾದ ಮೇಲೆ ಬೀಳಬೇಕಾಗಿರ್ತಕ್ಕಂಥ ಇಮೇಜ್ ಏನಾಗ್ತದೆ ಅಂದರೆ ಪ್ರತಿಬಿಂಬ ಇಲ್ಲೇ ಬಂದ್ಬಿಡ್ತದೆ. ಸೊ ಹಾಗಾಗಿ ಇಲ್ಲಿ ಒಂದು ದೃಷ್ಟಿದೋಷಕ್ಕೆ ಕಾರಣಗಳು ನೀವು ಬರೀಬೇಕಾದ್ರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಅಂತೇಳಿ ಬರಿಬೋದು. ಸೊ ಈ ರೀತಿ ಉತ್ತರವನ್ನು ನೀವು ಇಲ್ಲಿ ಬರೀಬೋದು. ತೋರಿಸ್ತೇನೆ. ಒಂದು ಸಮೀಪ ದೃಷ್ಟಿ ದೋಷ, ನಿಮ್ನ ಮಸೂರವನ್ನು ಉಪಯೋಗಿಸ್ತೀವಿ. ಇಲ್ಲಿ ದೋಷ ಆಗ್ಬಿಟ್ಟಿದೆ, ಇದು ದೋಷ ಆಗಬೇಕು. ಸೊ ಇಲ್ಲಿ ದೋಷಕ್ಕೆ ಕಾರಣಗಳು. ದೋಷಕ್ಕೆ ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಅಂತಕ್ಕಂಥದ್ದನ್ನ ನೀವಿಲ್ಲಿ ಉತ್ತರವನ್ನಾಗಿ ಬರೀಬೇಕಾಗ್ತದೆ. ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಉತ್ತಮ ಶಕ್ತಿಯ ಆಕಾರದ 4 ಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ. ಅಥವಾ ಪ್ರಶ್ನೆ ಇದೆ, ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಪರಿಣಾಮಗಳನ್ನು ಬರೆಯಿರಿ ಅಂತ. ಸೊ ಈಗ ಎರಡನ್ನ ಇದರಲ್ಲಿ ಒಂದು ನೋಡೋಣ. ಉತ್ತಮ ಶಕ್ತಿಯ ಆಕಾರದ 4 ಲಕ್ಷಣಗಳು ಯಾವುವು ಅಂತಕ್ಕಂಥದ್ದನ್ನ
ನಾವಿಲ್ಲಿ ನೋಡೋಣ. ಉತ್ತಮ ಶಕ್ತಿಯ ಆಕಾರದ ಲಕ್ಷಣಗಳು ಅಧಿಕ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದು ಸ್ವಲ್ಪ ತಪ್ಪಾಗಿದೆ, ಹೊಂದಿರಬೇಕು. ಸೊ ಅಧಿಕ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು. ಆಮೇಲೆ ಸಾಗಾಣಿಕೆಗೆ ಸುಲಭವಾಗಿರಬೇಕು. ಒಂದೇ ನಿಮಿಷ. ಸೊ ಇಲ್ಲಿ ಹೊಂದಿರಬೇಕು, ಅಧಿಕ ಕ್ಯಾಲೋರಿ ಮೌಲ್ಯ ಹೊಂದಿರಬೇಕು. ಒಂದು, ಸಾಗಾಣಿಕೆಗೆ ಸುಲಭವಾಗಿ ಲಭ್ಯವಿರಬೇಕು, ಸಾಗಾಣಿಕೆ ಸುಲಭವಾಗಬೇಕು. ಅಂಡ್ ಆಲ್ಸೋ ಸುಲಭವಾಗಿ ದೊರೆಯುವಂತಿರಬೇಕು, ಸಾಗಾಣಿಕೆ ಸುಲಭವಾಗಿ ಆಗಬೇಕು, ಸುಲಭವಾಗಿ ದೊರೆಯುವಂತಿರಬೇಕು. ಅಂಡ್ ಆಲ್ಸೋ ಕಡಿಮೆ ಮಲಿನಕಾರಕಗಳು ಬಿಡುಗಡೆಗೊಂಡುವಂತಿರಬೇಕು. ನೋಡ್ರಿ, ಪರಿಸರ ಮಾಲಿನ್ಯ ಆಗಬಾರ್ದು ಅಂದ್ರೆ ಕಡಿಮೆ ಮಲಿನಕಾರಕಗಳು ಬಿಡುಗಡೆ ಆಗಬೇಕು. ಹಾಗಾಗಿ ಇಷ್ಟು ಒಂದು ಆನ್ಸರನ್ನು ನೀವು ಬರೆಯಬೇಕಾಗ್ತದೆ. ಯಾವ ರೀತಿ ಇರಬೇಕು ಅಂತ, ಉತ್ತಮ ಆಕಾರದ ಲಕ್ಷಣಗಳು ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆಯಲ್ಲಿ ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಪರಿಣಾಮಗಳನ್ನು ಬರೆಯಿರಿ ಅಂತ ಇದೆ. ಸೊ ಪಳೆಯುಳಿಕೆ ಇಂಧನಗಳಿಂದ ಉಂಟಾಗ್ತಕ್ಕಂತಹ ಒಂದು ಅತಿಯಾದ ಬಳಕೆಯಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು ಏನಿದೆ ಅಂತ ನೋಡಿದರೆ, ಇಲ್ಲಿ ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಪರಿಣಾಮಗಳು ಸೊ ಯಾವ್ಯಾವುದಿದೆ? ವಾಯು ಮಾಲಿನ್ಯ ಏನಾಗ್ತದೆ? ಜಾಸ್ತಿ ಆಗುತ್ತೆ. ಜಾಗತಿಕ ತಾಪಮಾನದ ಏರಿಕೆ ಆಗ್ತದೆ. ಆಮ್ಲ ಮಳೆ ಉಂಟಾಗ್ತದೆ. ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಉಂಟಾಗ್ತವೆ. ಸೊ ಈ ಒಂದು ರೀತಿಯ ಒಂದು ಪರಿಣಾಮಗಳು ಉಂಟಾಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 3 ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ, ಕಾಂತ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಇರಿಸಿದಾಗ ಆ ವಾಹಕವು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂಬುದನ್ನು ನಿರೂಪಿಸುವ ಪ್ರಯೋಗವನ್ನು ವಿವರಿಸಿ ಅಂತ ಇದೆ. ಸೊ ಈ ಒಂದು ಪ್ರಯೋಗ ಯಾವ ರೀತಿ, ಯಾವ ಪ್ರಯೋಗವನ್ನು ಇಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ. ಸೊ ಇದು ಒಂದು ಪ್ರಯೋಗದ ವಿವರಣೆ ಇರತಕ್ಕಂಥದ್ದು. ಸೊ ಈ ಒಂದು ಪ್ರಯೋಗದ ವಿವರಣೆಯನ್ನು ನೋಡ್ಕೊಳ್ರಿ, ಓದ್ಕೊಂಡು ನೀವು ಸರಿಯಾಗಿ ಇದನ್ನು ಬರೆಯಬೇಕು. ವಿದ್ಯುತ್ ಪ್ರವಾಹ ಇರುವ ಅಲ್ಯೂಮಿನಿಯಂ ಸಲಾಕೆಯನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಮತ್ತು ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ವ್ಯತಿರಿಕ್ತಗೊಳಿಸಿದಾಗ ಬಲದ ದಿಕ್ಕು ಸಹ ವ್ಯತಿರಿಕ್ತವಾಗುತ್ತದೆ. ಈಗ ಕಾಂತ ಕ್ಷೇತ್ರದ ದಿಕ್ಕು ಲಂಬವಾಗಿ ಕೆಳಮುಖವಾಗಿರುವಂತೆ ಮಾಡಲು ಕಾಂತದ 2 ಧ್ರುವಗಳನ್ನು ಅದಲು ಬದಲು ಮಾಡಿದಾಗ ವಿದ್ಯುತ್ ಪ್ರವಾಹವಿರುವ ಸಲಾಕೆಯ ಮೇಲೆ ವರ್ತಿಸುತ್ತಿರುವ ಬಲದ ದಿಕ್ಕು ಹಿಮ್ಮುಖವಾಗಿರುವುದು. ವಾಹಕದ ಮೇಲೆ ವರ್ತಿಸುವ ಬಲವು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ಅವಲಂಬಿಸಿದೆ ಎಂದು ಇದು ತೋರಿಸುತ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಿದ್ದಾಗ ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಿರುತ್ತದೆ. ಸೊ ಇಲ್ಲಿ ಚಿತ್ರವನ್ನು ಏನು ಕೇಳಿಲ್ಲ, ವಿವರಣೆಯನ್ನು ಕೇಳಿರೋದ್ರಿಂದ ನಿಮಗೆ ಅವಶ್ಯಕ ಇದ್ದದ್ರೆ ಚಿತ್ರ ಬರೀಲಿಕ್ಕೆ ಬಂದರೆ ಇದನ್ನು ಚಿತ್ರವನ್ನು ಸಹ ಬರಿಬೋದು. ಸಮಯ ಇದ್ದರೆ ಬರೀರಿ, ಇಲ್ಲ ಅಂದರೆ ಬರೀ ವಿವರಣೆಯನ್ನು ಮಾತ್ರ ಕೇಳಿರೋದ್ರಿಂದ ವಿವರಣೆಯನ್ನು ಬರೆದ್ರೆ ಸಾಕಾಗ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ನಿಮ್ನ ದರ್ಪಣದ ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆ ತೋರಿಸುವಂತಹ ರೇಖಾಚಿತ್ರವನ್ನು ಬರೆಯಿರಿ ಅಂತ ಇದೆ. ರೇಖಾಚಿತ್ರವನ್ನು ಬರೀಬೇಕು. ರೇಖಾಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಇದೆ. ಇಲ್ಲಿ ವಕ್ರತಾ ಕೇಂದ್ರವನ್ನು ಸಿ ಅಂತ ಇಟ್ಕೋಬೇಕು, ದರ್ಪಣದ ಪ್ರಧಾನ ಸಂಗಮವನ್ನು ಎಫ್ ಅಂತ ಇಟ್ಕೋಬೇಕು ಅಂತ ಅವರೇ ಕೊಟ್ಟಿರೋದ್ರಿಂದ ಸಿ ಎಫ್ ಅನ್ನು ನಾವಿಲ್ಲಿ ಬಳಸಬೇಕು. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಸಿ ಎಫ್ ಅನ್ನು ಬಳಸಿನೇ ರೇಖಾಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ಆ ರೇಖಾಚಿತ್ರವನ್ನು ನಾವೀಗ ನೋಡೋಣ. ಸೊ ಇದು ಒಂದು ವಸ್ತುವಿನ ಇಲ್ಲಿ ವಸ್ತುವನ್ನು ನಿಮ್ನ ದರ್ಪಣದಲ್ಲಿ ಇಟ್ಟಿರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ ವಸ್ತುವನ್ನು ಇಟ್ಟಿರ್ತಕ್ಕಂಥದ್ದು. ಸೊ ವಸ್ತುವಿನ ಪ್ರತಿಬಿಂಬ ಇಲ್ಲಿ ಮೂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಇದರ ಒಂದು ರೇಖಾಚಿತ್ರವನ್ನು ನೀವು ಬರೀಬೇಕು. ಸೊ ಇಲ್ಲಿ ಸಿ ಇದು ಪಾಯಿಂಟು, ಇದು ಎಫ್ನ ನಡುವೆ ಇಲ್ಲಿ ವಸ್ತುವನ್ನು ಇಟ್ಟಿರೋದು. ಪ್ರತಿಬಿಂಬ ಇಲ್ಲಿ ತಲಕೆಳಕಾಗಿರ್ತಕ್ಕಂಥ ಪ್ರತಿಬಿಂಬ ಉಂಟಾಗಿದೆ. ಪ್ರತಿಬಿಂಬದ ಸ್ಥಾನ ಸಿಗಿಂತ ಆಚೆ ಇಲ್ಲಿ ಪ್ರತಿಬಿಂಬ ಉಂಟಾಗಿದೆ. ಪ್ರತಿಬಿಂಬದ ಸ್ಥಾನವನ್ನು ಬಂದಾಗ ಸ್ವಭಾವ ಸತ್ಯ ಪ್ರತಿಬಿಂಬ, ಯಾಕೆಂದರೆ ಇದನ್ನು ಪರದೆಯ ಮೇಲೆ ಪಡೆಯಲಿಕ್ಕೆ ಸಾಧ್ಯ ಇದೆ, ಕನ್ನಡಿ ಒಳಗಡೆ ಉಂಟಾಗಿರೋದಿಲ್ಲ, ಹಾಗಾಗಿ ಇದು ಸತ್ಯ ಪ್ರತಿಬಿಂಬ. ಮತ್ತು ವಸ್ತು ಹೇಗಿರ್ತದೋ ಹಾಗೆ ತಲಕೆಳಕಾದಂತಹ ಪ್ರತಿಬಿಂಬ ಆಗಿರ್ತದೆ. ಗಾತ್ರವನ್ನು ಕೇಳಿದರೆ ಗಾತ್ರದಲ್ಲಿ ಹೆಚ್ಚಾದಂತಹ ಗಾತ್ರವನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ ನಾವು ಬಿಳಿ ಬೆಳಕು 7 ಬಣ್ಣಗಳನ್ನು ಹೊಂದಿದೆ ಎಂಬುದನ್ನು ತೋರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿ ಅಂತ ಇದೆ. ಅಥವಾ ಆಪ್ಷನ್ ಇದೆ, ವಾಯುಮಂಡಲದಲ್ಲಿ ಚದುರಿದ ಬೆಳಕಿನ ಬಣ್ಣ
ಮತ್ತು ಚದುರಿಸುವ ಕಣಗಳ ಗಾತ್ರಕ್ಕೂ ಇರುವ ಸಂಬಂಧವನ್ನು ವಿವರಿಸಿ. ಈ ಸಂಬಂಧದ ಆಧಾರದ ಮೇಲೆ ಆಕಾಶದ ಬಣ್ಣ ನೀಲಿಯಾಗಿರಲು ಕಾರಣವನ್ನು ವಿವರಿಸಿ ಅಂತ ಇದೆ. ಸೊ ನೋಡೋಣ ನ್ಯೂಟನ್ ಮಾಡಿದಂತಹ ಒಂದು ಪ್ರಯೋಗ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು. ಸೊ ಇದು ನ್ಯೂಟನ್ ರವರು ಮಾಡಿದಂತಹ ಒಂದು ಪ್ರಯೋಗ. ಸೊ ಇಲ್ಲಿ ಆಕ್ಚುಲಿ ಬಿಳಿಯ ಬೆಳಕು 7 ಬಣ್ಣಗಳನ್ನು ಹೊಂದಿದೆ ಅಂತಕ್ಕಂಥದ್ದನ್ನ ಒಂದು ಪಟ್ಟಕವನ್ನು ಇಟ್ಟು ತೋರಿಸಿದಾಗ 7 ಬಣ್ಣಗಳಿಂದ ಅದು ಇದಾಗ್ತದೆ. ಸೊ ಮತ್ತೆ ಆ 7 ಬಣ್ಣಗಳನ್ನು ಮತ್ತೆ ಕೂಡಿಸಿದಾಗ ಮತ್ತೆ ಬಿಳಿಯ ಬೆಳಕು ಬರುತ್ತೆ ಅಂತಕ್ಕಂಥದ್ದಕ್ಕೆ. ಸೊ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳು ಇದಾವೆ ಅಂತ ತೋರಿಸೋದಕ್ಕೆ ಅವರು ಮತ್ತೆ ಪುನಃ ಬಿಳಿ ಬೆಳಕು ಆಗಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ 2 ಪಟ್ಟಕಗಳನ್ನು ಒಂದು ನೇರವಾಗಿ ಮತ್ತೊಂದು ತಲೆಕೆಳಕಾಗಿ ಪಟ್ಟಕವನ್ನು ಇಟ್ಟು ಮಾಡಿದ್ರಿಂದ ಸೊ ಇಲ್ಲಿ ಅದು ಸೂರ್ಯನ ಬೆಳಕು 7 ಬಣ್ಣಗಳಿಂದ ಉಂಟಾಗಿದೆ ಅಂತೇಳಿ ಗೊತ್ತಾಯಿತು. ಇದು ನ್ಯೂಟನ್ ರವರು ಮಾಡಿದಂತಹ ಒಂದು ಪ್ರಯೋಗ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ ಇರೋದು, ವಾಯುಮಂಡಲದಲ್ಲಿ ಚದುರಿದ ಬೆಳಕಿನ ಬಣ್ಣ ಮತ್ತು ಚದುರಿಸುವ ಕಣಗಳ ಗಾತ್ರಕ್ಕೂ ಇರುವ ಸಂಬಂಧವನ್ನು ವಿವರಿಸಿ. ಈ ಸಂಬಂಧದ ಆಧಾರದ ಮೇಲೆ ಆಕಾಶದ ಬಣ್ಣ ನೀಲಿಯಾಗಿರಲು ಕಾರಣವನ್ನು ವಿವರಿಸಿ ಅಂತ ಇದೆ. ನೋಡೋಣ ಆ ಕಾರಣವನ್ನು. ಸೊ ಈ ಅಥವಾ ಪ್ರಶ್ನೆಗೆ ಉತ್ತರ, ವಾಯುಮಂಡಲದಲ್ಲಿನ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತವೆ. ಸೊ ಹಾಗಾಗಿ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಬೆಳಕಿನ ಚದುರುವಿಕೆ ಆಗ್ತದೆ. ಇವು ಬೆಳಕಿನ ಸಣ್ಣ ತರಂಗಾಂತರವುಳ್ಳ ನೀಲಿ ಅಂಚನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸುತ್ತವೆಯೇ ಹೊರತು ಹೆಚ್ಚಿನ ತರಂಗಾಂತರವುಳ್ಳ ಅಂಚನ್ನಲ್ಲ. ಸೊ ಇಲ್ಲಿ ನೀಲಿ ಬೆಳಕು ಏನಾಗ್ತದಪ್ಪ ಅಂದ್ರೆ ಹೆಚ್ಚಿನ ಒಂದು ಚದುರುವಿಕೆಯನ್ನ ಒಳಪಡ್ತದೆ. ಹಾಗಾಗಿ ಆಕಾಶ ಅಲ್ಲಿ ನೀಲಿಯಾಗಿ ಕಾಣ್ತದೆ. ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಅಂದಾಜು 1.8ರಷ್ಟು ಅಧಿಕ ತರಂಗಾಂತರವನ್ನು ಹೊಂದಿದೆ. ಆದ್ದರಿಂದ ಸೂರ್ಯನ ಬೆಳಕು ವಾಯುಮಂಡಲವನ್ನು ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುತ್ತವೆ. ನೋಡ್ರಿ, ಸೂರ್ಯನ ಬೆಳಕಿನಲ್ಲಿರ್ತಕ್ಕಂತಹ 7 ಬಣ್ಣಗಳಲ್ಲಿ ಹೆಚ್ಚು ಚದುರುವಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು ನೀಲಿ ಬೆಳಕನ್ನು ಹೆಚ್ಚಾಗಿ ಚದುರುವಿಕೆಯನ್ನು ಉಂಟು ಮಾಡ್ತದೆ. ಯಾಕೆಂದರೆ ನೀಲಿ ಬಣ್ಣ ಕಡಿಮೆ ತರಂಗಾಂತರವನ್ನು ಹೊಂದಿರ್ತದೆ. ಸೊ ಹಾಗಾಗಿ ನಮಗೆ ಆಕಾಶ ನೀಲಿಯಾಗಿ ಕಾಣ್ತದೆ. ಆ ಚದುರಿದಂತಹ ನೀಲಿ ಬಣ್ಣ ನಮ್ಮ ಕಣ್ಣನ್ನು ತಲುಪ್ತದೆ. ಹಾಗಾಗಿ ಆಕಾಶ ನಮಗೆ ನೀಲಿಯಾಗಿ ಕಾಣ್ತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 4 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ ಒಂದು ಪ್ರಶ್ನೆ, 6 ವೋಲ್ಟ್ಸ್ ಬ್ಯಾಟರಿಯನ್ನು ಹೊಂದಿರುವ ಒಂದು ವಿದ್ಯುತ್ ಮಂಡಲದಲ್ಲಿ R1 2 ಓಮ್, R2 4 ಓಮ್, R3 4 ಓಮ್ ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ. ಮಂಡಲದ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಸೊ ಈ ಲೆಕ್ಕವನ್ನು ಮಾಡಬೇಕು ಸೂತ್ರಗಳನ್ನು ಹಾಕೊಂಡು. 8 ಓಮ್ ರೋಧದಿಂದ ಪ್ರತಿ ಸೆಕೆಂಡ್ಗೆ 200 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ನೋಡೋಣ ಈ ಒಂದು ಸಮಸ್ಯೆಗಳನ್ನು ಹೇಗೆ ಬಿಡಿಸೋದು ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ. ಸೊ ಇಲ್ಲಿ ಸಮಾಂತರವಾಗಿ ಜೋಡಣೆಯನ್ನು ಮಾಡಿರೋದ್ರಿಂದ ಸೊ ರೋಧಕಗಳನ್ನು ಇಲ್ಲಿ R1 2 ಓಮ್, R2 4 ಓಮ್, R3 4 ಓಮ್ ಅಂತಕ್ಕಂಥದ್ದಿದೆ. ಸೊ ಹಾಗಾಗಿ ಇಲ್ಲಿ ಸಮಾಂತರ ಜೋಡಣೆ ಆಗಿರೋದ್ರಿಂದ ನಾವು ಸೂತ್ರವನ್ನು ಬರ್ಕೋಬೇಕಾಗುತ್ತೆ. ಸೊ ಒಟ್ಟು ರೋಧವನ್ನು, ಮಂಡಲದಲ್ಲಿ ಹರಿತಾ ಇರತಕ್ಕಂಥ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕಾದ್ರೆ 1/Rp 1/R1 + 1/R2 + 1/R3. ಇಲ್ಲಿ P ಅಂದರೆ ಪ್ಯಾರಲಲ್, ಸಮಾಂತರ ಜೋಡಣೆ ಆಗಿರ್ತದೆ. ಸೊ ಇಲ್ಲಿ 2 ಓಮ್, 4 ಓಮ್ ಮತ್ತು 4 ಓಮ್ ಆಗಿರೋದ್ರಿಂದ 1/2 ಇಲ್ಲಿ R1ಗೆ ನಾವು 2 ಹಾಕ್ತೇವೆ, R2ಗೆ 4, R3ಗೆ ಇಲ್ಲಿ 4ಅನ್ನು ಹಾಕೋಬೇಕು. ಲಾಸ ತಗೋಬೇಕು. 2, 4, 4ಕ್ಕೆ ಇಲ್ಲಿ ಲಾಸವನ್ನು ತಗೋಬೇಕು. ಲಾಸ ಕಂಡುಹಿಡಿಯಬೇಕು ನೀವು. 2, 2 1 2, 2 2 4, 2 2 4, ಮತ್ತೆ 2ರಿಂದ ಭಾಗಿಸಿದ್ರೆ 2 1 ಬರ್ತದೆ, 2 2 4. ಸೊ ಇಲ್ಲಿ 4 ಲಾಸ ಆಗ್ತದೆ. ಲಾಸವನ್ನು ಇಲ್ಲಿಗೆ ಹಾಕೋಬೇಕು. 2ರಿಂದ 4ನ್ನು ಭಾಗಿಸ್ಬೇಕು. 2 2 4 ಭಾಗ ಆಗ್ತದೆ 2 ಸಲ. ಆ 2ನ್ನು ತಗೊಂಡೋಗಿ 1ಕ್ಕೆ ಗುಣಿಸ್ಬೇಕು. 2 1 2 ಇಲ್ಲಿ ಬರ್ತದೆ ಉತ್ತರ. ಸೊ 4ರಿಂದ 4ನ್ನು ಭಾಗಿಸಿದ್ರೆ 1 ಸಲ ಭಾಗ ಆಗ್ತದೆ. ಈ 1ನ್ನು ತಗೊಂಡೋಗಿ ಈ 1ಕ್ಕೆ ಗುಣಿಸ್ಬೇಕು. ಆವಾಗ ಇಲ್ಲಿ 1 ಬರ್ತದೆ. ಮತ್ತೆ 4ರಿಂದ ಈ 4ನ್ನು ಭಾಗಿಸಿದ್ರೆ 1 ಸಲ ಭಾಗ ಆಗ್ತದೆ. ಆ 1ನ್ನು ಈ ಅಂಶಕ್ಕೆ ಗುಣಿಸಿದ್ರೆ 1 ಬರ್ತದೆ. ಅಲ್ಲಿಗೆ 2 + 1 + 1 4 ಆಯಿತು. ಸೊ ಹಾಗಾಗಿ ಇಲ್ಲಿ ಉತ್ತರ 4/4, 4 1 4 1 ಭಾಗಿಸಿದ್ರೆ 1 ಬಂತು. ಸೊ ಒಟ್ಟು ಅಲ್ಲಿ ರೋಧ, ಮಂಡಲದ ಒಟ್ಟು ರೋಧ 1 ಓಮ್ ಆಗಿದೆ. Rp ಸೊ ಈ ಒಂದು ರೋಧ ಏನು ಬಂದಿದೆಯಲ್ಲ ಇದನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ವಿದ್ಯುತ್ತನ್ನು ಕಂಡುಹಿಡಿಬೇಕು. ಮಂಡಲದಲ್ಲಿ ಹರಿತಾ ಇರ್ತಕ್ಕಂತಹ ವಿದ್ಯುತ್ತು I ಬರ್ತದೆ. ವಿದ್ಯುತ್
ಐ ಇಸ್ ಈಕ್ವಲ್ ಟು ಇಲ್ಲಿ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ವಿ ಡಿವೈಡೆಡ್ ಬೈ ಆರ್ ಬರ್ತದೆ. ಒಟ್ಟು ವಿ ಇರ್ತಕ್ಕಂಥದ್ದು 6 ವೋಲ್ಟ್ಸ್ ಇದೆ, ಹಾಗಾಗಿ ಇಲ್ಲಿ ಅಂಶದಲ್ಲಿ ಆರ್ ಅನ್ನು ಹಾಕಬೇಕು. ಆರ್ನ ಬೆಲೆ ಇಲ್ಲಿ ಆಲ್ರೆಡಿ ಕಂಡುಹಿಡಿದಿದ್ದೇವೆ ನಾವು, ಒಟ್ಟು ರೋಧವನ್ನು 1 ಅಂತ ಹಾಕಬೇಕು. 6/1 ಅಂತಂದ್ರೆ ಇಲ್ಲಿ ವಿದ್ಯುತ್ ಐ ಇಸ್ ಈಕ್ವಲ್ ಟು ಮಂಡಲದಲ್ಲಿ ಹರಿತಾ ಇರ್ತಕ್ಕಂತಹ ಒಟ್ಟು ವಿದ್ಯುತ್ 6 ಆಂಪ್ಸ್ ಆಗಿರ್ತದೆ. ಸೊ ಈ ರೀತಿ ನೀವು ಇದನ್ನ ಕಂಡುಹಿಡಿದು ಲೆಕ್ಕವನ್ನ ಮಾಡಬೇಕಾಗ್ತದೆ. ಸೊ ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದರಲ್ಲೇನೆ ಎರಡನೇ ಪ್ರಶ್ನೆ ಏನಿದೆಯಲ್ಲ ಅದಕ್ಕೆ ಉತ್ತರವನ್ನು ನಾವೀಗ ನೋಡೋಣ. ಎರಡನೇ ಪ್ರಶ್ನೆ ಇದ್ದಿದ್ದು 8 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣ ಶಕ್ತಿ ಆಗುತ್ತದೆ ಉತ್ಪತ್ತಿಯಾಗುತ್ತದೆ, ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ವಿಭವಾಂತರವನ್ನು ನಾವು ಕಂಡುಹಿಡಿಯಬೇಕು. ಸೊ ಅದಕ್ಕೋಸ್ಕರ ಸೂತ್ರ H ಇಸ್ ಈಕ್ವಲ್ ಟು I² RT ಹಾಕೋಬೇಕು. ಸೊ ರೋಧವನ್ನು ಕೊಟ್ಟಿದ್ದಾರೆ, 8 ಓಮ್ಸ್ ಇದೆ, ಟೈಮ್ 1 ಸೆಕೆಂಡ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಉಷ್ಣ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು 200 ಜೌಲ್ ಅಂತ ಇದೆ. ಸೊ ಇಲ್ಲಿ ವಿ ಅನ್ನು ನಾವು ವಿಭವಾಂತರವನ್ನು ಕಂಡುಹಿಡಿಯಬೇಕಾಗ್ತದೆ. ಸೊ ಈ RT ಅನ್ನು ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿದ್ರೆ ಛೇದಕ್ಕೆ ಬರ್ತದೆ. ಸೊ ಇಲ್ಲಿ ನಾವು ವಿದ್ಯುತ್ ಅನ್ನು ಕಂಡುಹಿಡಿದು ಆಮೇಲೆ ವೋಲ್ಟ್ ಅನ್ನು ಕಂಡುಹಿಡಿಯಬೇಕಾಗ್ತದೆ. ಸೊ ದೇರ್ಫೋರ್ H ನ ಬೆಲೆಯನ್ನ 200 ಕೊಟ್ಟಿದ್ದಾರೆ, 200 ಜೌಲ್. R ಅಂತಂದ್ರೆ 8 ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಸೆಕೆಂಡ್ 1 ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಇದನ್ನ ನಾವು 800ರಿಂದ ಇದನ್ನ ಭಾಗಾಕಾರ ಮಾಡಿದ್ರೆ 25 ಬರ್ತದೆ. ಇಲ್ಲಿ I² ಇರೋದ್ರಿಂದ ಸ್ಕ್ವಯರ್ ರೂಟ್ ಅನ್ನು ಕಂಡುಹಿಡಿಯಬೇಕು. I ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ I² ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 25 ಬರ್ತದೆ. ಸೊ ಸ್ಕ್ವಯರ್ ರೂಟ್ ಅನ್ನು ಹಾಕೋಬೇಕು. ಸಾರಿ, I² ಇಸ್ ಈಕ್ವಲ್ ಟು 25 ಇರುತ್ತೆ. I² ಇಸ್ ಈಕ್ವಲ್ ಟು 25 ಇರುತ್ತೆ. ಸೊ I ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂತಂದ್ರೆ ಎರಡೂ ಕಡೆಗೆ ಸ್ಕ್ವಯರ್ ರೂಟ್ ಅನ್ನು ಹಾಕೋಬೇಕು. ನಾವು ಈ ತರ ಸ್ಕ್ವಯರ್ ರೂಟ್ ಹಾಕೋಬೇಕು. ಇಲ್ಲಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗ್ತದೆ. I ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 25 ಅಂದ್ರೆ 5 ಬರ್ತದೆ. 5 ಆಂಪ್ I ವ್ಯಾಲ್ಯೂ ಬರ್ತದೆ. ಸೊ ಈಗ V ಇಸ್ ಈಕ್ವಲ್ ಟು IR ಇದೆ. ಸೊ I ಜಾಗಕ್ಕೆ ಇಲ್ಲಿ ಆಲ್ರೆಡಿ ಕಂಡುಹಿಡಿದಿದ್ದೀವಿ, I ನ ವ್ಯಾಲ್ಯೂ 5 ಇದೆ. ಸೊ ರೆಸಿಸ್ಟೆನ್ಸ್ ಆಲ್ರೆಡಿ 8 ಓಮ್ ಅಂತ ಗೊತ್ತು. ನಾವು ವಿ ಅನ್ನು ಕಂಡುಹಿಡಿಯಬೇಕು, ವಿಭವಾಂತರವನ್ನ 40 ವೋಲ್ಟ್ಸ್. ಸೊ ವಿಭವಾಂತರ ಅಲ್ಲಿ ವಿ ಇಸ್ ಈಕ್ವಲ್ ಟು 40 ವೋಲ್ಟ್ಸ್ ಅಂತಕ್ಕಂಥದ್ದು ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 13ನೇ ಪ್ರಶ್ನೆ, ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ನಡುವಿನ ಇರುವ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಕೇಳಿದರೆ. ಪೀನ ಮಸೂರ ಮತ್ತು ನಿಮ್ನ ಮಸೂರಕ್ಕೆ ಬಹಳಷ್ಟು ವ್ಯತ್ಯಾಸಗಳು ನೀವು ಕಲಿತಿರ್ತೀರಿ, ಅದರಲ್ಲಿ ಇനി ಯಾವುದಾದ್ರೂ ಎರಡು ಬರೆದ್ರೆ ಸಾಕು. ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಏಕೆ ಅಂತಕ್ಕಂಥದ್ದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ನೋಡೋಣ ಈ ಪ್ರಶ್ನೆಗಳಿಗೆ ಉತ್ತರ ಏನಿದೆ ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ. ಸೊ ಇಲ್ಲಿ ಪೀನ ಮಸೂರ ಮತ್ತು ನಿಮ್ನ ಮಸೂರಕ್ಕೆ ಇರ್ತಕ್ಕಂತಹ ವ್ಯತ್ಯಾಸಗಳು. ಇಲ್ಲಿ ಪೀನ ಮಸೂರದ ಅಂಚುಗಳಲ್ಲಿ ಅದು ತೆಳುವಾಗಿರ್ತದೆ, ಮಧ್ಯಭಾಗದಲ್ಲಿ ದಪ್ಪನಾಗಿರ್ತದೆ, ಮಧ್ಯಭಾಗದಲ್ಲಿ ದಪ್ಪನಾಗಿರ್ತದೆ. ಸೊ ಇನ್ನ ನಿಮ್ನ ಮಸೂರದಲ್ಲಿ ಅಂಚುಗಳು ಏನಾಗಿರ್ತಾವಪ್ಪ ಅಂದ್ರೆ ದಪ್ಪನಾಗಿರ್ತವೆ, ಅಂಚುಗಳು ದಪ್ಪನಾಗಿದ್ದು ಮಧ್ಯಭಾಗ ತೆಳುವಾಗಿರ್ತದೆ ಅಂತಕ್ಕಂಥದ್ದು ಒಂದು ವ್ಯತ್ಯಾಸ. ಇನ್ನ ಪೀನ ಮಸೂರ ಏನ್ ಮಾಡ್ತದೆ, ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತದೆ, ಇದು ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ತದೆ. ಸೊ ಇದು ಎರಡು ಸಹ ವ್ಯತ್ಯಾಸ. ಮುಂದಿನ ಒಂದು ಪ್ರಶ್ನೆ ಇದ್ದಿದ್ದು ನಮಗೆ, ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು, ಲಂಬದಿಂದ ದೂರ ಬಾಗುವುದು ಏಕೆ ಅಂತ ಕೇಳಿದರೆ. ಸೊ ಇಲ್ಲಿ ಗಾಳಿಯಿಂದ ನೀರಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ, ಸೊ ಇಲ್ಲಿ ಸಾಂದ್ರತೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚು ಸಾಂದ್ರತೆಗೆ ಅದು ಪ್ರವೇಶ ಮಾಡ್ತಾ ಇರೋದ್ರಿಂದ ಅದು ಲಂಬದ ಕಡೆಗೆ ಬಾಗುತ್ತೋ ಲಂಬದಿಂದ ದೂರ ಬಾಗುತ್ತೋ ಅಂತ ಕೇಳಿದರೆ. ಸೊ ಇಲ್ಲಿ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಬೆಳಕು ಚಲಿಸ್ತಾ ಇರೋದ್ರಿಂದ ಅದು ಲಂಬದ ಕಡೆಗೆ ಬಾಗ್ತದೆ. ಸೊ ಗಾಳಿಗಿಂತ ನೀರಿನ ಸಾಂದ್ರತೆಯು ಅಧಿಕವಾಗಿರ್ತದೆ. ಸೊ ಇಲ್ಲಿ ಗಾಳಿಗಿಂತ ನೀರಿನ ಸಾಂದ್ರತೆಯು ಅಧಿಕವಾಗಿದ್ದು ಹೆಚ್ಚು ವಕ್ರೀಭವನ ಸೂಚ್ಯಂಕವನ್ನ ಹೊಂದಿರೋದ್ರಿಂದ, ಸೊ ಆದ್ದರಿಂದ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಬೆಳಕು ಚಲಿಸಿದಾಗ ಅದು ಲಂಬದ ಕಡೆಗೆ ಬಾಗುವುದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿಗೆ ಇದು ಭೌತಶಾಸ್ತ್ರದ ಒಂದು ಭಾಗ ಮುಗಿತು. ಸೊ ರಸಾಯನಶಾಸ್ತ್ರವನ್ನು ನಾವೀಗ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳು. ಸೊ ಅದರಲ್ಲಿ ಮೊದಲನೇದು, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಅರಳಿದ ಸುಣ್ಣವನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದಿದೆ. ಸೊ ಇದರ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಇಲ್ಲಿ ಕೇಳಿದರೆ. ಸೊ
ಸೊ ಆಕ್ಚುಲಿ ಇದರ ಒಂದು ಸಮೀಕರಣವನ್ನು ನೋಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ H2O ಇವೆರಡೂ ಸಹ ಇಲ್ಲಿ ರಿಯಾಕ್ಷನ್ ಆದಾಗ ಏನಾಗ್ತದೆ CaOH ಟ್ವೈಸ್. ಸೊ ಎರಡು ವರ್ತಕಗಳಿದ್ದದ್ದು ಸೇರ್ಕೊಂಡ್ಬಿಟ್ಟು ಏನಾಗಿದೆ, ಸೊ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ಇಲ್ಲಿ ಇದನ್ನ ನಾವು ಏನಂತ ಕರಿಬೋದು, ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ದೇರ್ಫೋರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ಒಂದು ರಚನೆ ಎಂದರೆ ಅಂತ ಕೇಳಿದ್ದಾರೆ. ಸೊ ಅಪರ್ಯಾಪ್ತ ಅಂತಂದಾಗ ಇಲ್ಲಿ ಡಬಲ್ ಬಾಂಡ್ ಇರಬೇಕು. ಸೊ ಎಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರಬೇಕು. ಇಲ್ಲಿ ಎಲ್ಲ ಕಾರ್ಬನ್ ಕಾರ್ಬನ್ ನಡುವೆ ಎಲ್ಲದರಲ್ಲೂ ಬಿ ನಲ್ಲಿ ಒಂದೇ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ. ಇದರಲ್ಲೂ ಸಿ ನಲ್ಲೂ ಸಹ ಸಿಂಗಲ್ ಬಾಂಡ್ ಇದೆ. ಇಲ್ಲಿ ಡಿ ನಲ್ಲೂ ಸಹ ಸಿಂಗಲ್ ಬಾಂಡ್ ಇದೆ. ಇಲ್ಲಿ ಡಬಲ್ ಬಾಂಡ್ ಇದ್ರೂ ಸಹ ಅದು ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಇರೋದ್ರಿಂದ ಇದನ್ನ ಕನ್ಸಿಡರ್ ಮಾಡಲ್ಲ. ಸೊ ಇಲ್ಲಿ ಡಬಲ್ ಬಾಂಡ್ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರತಕ್ಕಂಥದ್ದು ಇದರಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಅಂತ ಕರಿತೀವಿ. ದೇರ್ಫೋರ್ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಒಂದು 3 ರಾಸಾಯನಿಕಗಳ ಒಂದು ಇದನ್ನು ಕೊಟ್ಟಿದ್ದಾರೆ. CA2040 ಇದೆ. ಸೊ ಇಲ್ಲಿ TI2247 ಇದೆ, K1939 ಇದೆ, Fe2656 ಇದೆ, Zn3065 ಇದೆ. ಈ ಧಾತುಗಳನ್ನು ಕೊಟ್ಟಿದ್ದಾರೆ. ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಆವರ್ತದಲ್ಲಿದ್ದಾವೆ. ಇವುಗಳಲ್ಲಿ ದೊಡ್ಡ ಪರಮಾಣುಗಳನ್ನು ಹೊಂದಿರುವ ಧಾತು ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ನಾವು ಇಲ್ಲಿ ಆಕ್ಚುಲಿ ಇವನ್ನ ಜೋಡಣೆಯನ್ನು ನೋಡಿದಾಗ ಇಲ್ಲಿ ಫಸ್ಟು 19 ಇರ್ತಕ್ಕಂಥದ್ದು ಪರಮಾಣು ಸಂಖ್ಯೆ ಇರ್ತಕ್ಕಂಥದ್ದು ಬರ್ತದೆ. ಸೊ ಆಮೇಲೆ 20 ಇರೋದು ಬರ್ತದೆ, ಆಮೇಲೆ 22 ಇರೋದು ಬರ್ತದೆ, ಆಮೇಲೆ 26 ಇರೋದು ಬರ್ತದೆ, 30 ಇರೋದು ಬರ್ತದೆ. ಸೊ ಆಕ್ಚುಲಿ ಪರಮಾಣು ತ್ರಿಜ್ಯ ನಾವು ಈ ಥರ ಆವರ್ತದಲ್ಲಿ ಮುಂದಕ್ಕೆ ಹೋಗ್ತಾ ಹೋದಂಗೆ ಏನಾಗ್ತದಪ್ಪ ಅಂದರೆ ಪರಮಾಣು ತ್ರಿಜ್ಯ ಕಡಿಮೆ ಆಗ್ತಾ ಬರ್ತದೆ. ಸೊ ಇದು ದೊಡ್ಡದಾಗಿರ್ತದೆ, ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗುತ್ತೆ, ಆಮೇಲೆ ಅದಕ್ಕಿಂತ ಚಿಕ್ಕದಾಗ್ತಾ ಹೋಗ್ತದೆ. ಹಾಗಾಗಿ ಪರಮಾಣುವಿನ ದೊಡ್ಡ ಪರಮಾಣು ಅಂತಂದರೆ ಇಲ್ಲಿ 19 ಪರಮಾಣು ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಸೊ ಪೊಟ್ಯಾಷಿಯಂ ಅಂತಕ್ಕಂಥದ್ದು ಅತಿ ದೊಡ್ಡ ಪರಮಾಣು ಆಗ್ತದೆ. ಸೊ ಆವರ್ತದಲ್ಲಿ ನಾವು ಹಿಂಗೆ ಮುಂದಕ್ಕೆ ಹೋದಂಗೆ ಏನಾಗ್ತದೆ, ಇದರ ಗಾತ್ರ ಚಿಕ್ಕದಾಗ್ಕೊಂತ ಹೋಗೋದ್ರಿಂದ ಸೊ ಇಲ್ಲಿ ಅತಿ ಕಡಿಮೆ ಪರಮಾಣುವನ್ನು ಹೊಂದಿರತಕ್ಕಂಥದ್ದು ಗಾತ್ರ ಏನಾಗಿರ್ತದೆ, ಜಾಸ್ತಿ ಇರ್ತದೆ. ಸೊ ದೇರ್ಫೋರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ 17ನೇ ಪ್ರಶ್ನೆ, ಇಲ್ಲಿ ಸಿಲ್ವರ್ ಬ್ರೋಮೈಡ್ ಅನ್ನು ಕೊಟ್ಟಿದ್ದಾರೆ. 2AgBr ಸೂರ್ಯನ ಬೆಳಕು, 2Ag+Br2. ಈ ರಾಸಾಯನಿಕ ಕ್ರಿಯೆಯು ಅಂತರುಷ್ಣಕ ಕ್ರಿಯೆಯಾಗಿದೆ ಏಕೆ ಅಂತ ಕೇಳಿದೆ. ಸೊ ಇದಕ್ಕೆ ಕಾರಣವನ್ನ ಇಲ್ಲಿ 1 ಅಂಕಕ್ಕೆ ಸರಳ ಉತ್ತರವನ್ನು ನೀವು ಬರೀ. ಸೊ ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳನ್ನು ಒಡಿಬೇಕು ಅಂತಂದ್ರೆ ನಮಗೆ ಶಕ್ತಿಯ ಅವಶ್ಯಕತೆ ಇದೆ. ಅದು ಉಷ್ಣದ ರೂಪದಲ್ಲಿರ್ಬೋದು, ಬೆಳಕಿನ ರೂಪದಲ್ಲಿರ್ಬೋದು. ಹಾಗಾಗಿ ಶಕ್ತಿಯ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ಸೂರ್ಯನ ಬೆಳಕು ಶಕ್ತಿಯಾಗಿ ಇಲ್ಲಿ ಸಿಲ್ವರ್ ಬ್ರೋಮೈಡ್ ಅನ್ನ ಸಿಲ್ವರ್ ಮತ್ತೆ ಬ್ರೋಮಿನ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಅದಕ್ಕೆ ನೀವು ಉತ್ತರವನ್ನ ಬರೀಬೇಕು ವಾಕ್ಯ ರೂಪದಲ್ಲಿ ಅಂತಂದ್ರೆ ಈ ರೀತಿ ಬರೀಬಹುದು. ಯಾಕೆಂದ್ರೆ ವಿಭಜನ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳನ್ನು ಒಡೆಯಲು ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಹೀಗೆ ಯಾವುದಾದ್ರೂ ಒಂದು ರೂಪದ ಶಕ್ತಿಯ ಅಗತ್ಯವಿದೆ ಅಂತ ಹೇಳಿ ನೀವು ಇದಕ್ಕೆ ಉತ್ತರವನ್ನ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ನ್ಯೂಲ್ಯಾಂಡ್ಸ್ನ ಧಾತುಗಳ ವರ್ಗೀಕರಣದ 2 ಮಿತಿಗಳನ್ನು ತಿಳಿಸಿ ಅಂತ ಇದೆ. ಸೊ ಆ 2 ಮಿತಿಗಳು ಯಾವುವು ಅಂತನ್ನೋದನ್ನು ನಾವು ನೋಡಿದಾಗ, ಅಷ್ಟಕಗಳ ನಿಯಮವು ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅನ್ವಯಿಸುತ್ತದೆ. ಕ್ಯಾಲ್ಸಿಯಂನ ನಂತರ ಪ್ರತಿ 8ನೇ ಧಾತುವಿನ ಗುಣಗಳು 1ನೇ ಧಾತುವಿನ ಗುಣಗಳಂತೆ ಇರುವುದಿಲ್ಲ. ಹಾಗಾಗಿ ಅವರ ಒಂದು ಆವರ್ತಕ ಕೋಷ್ಟಕವನ್ನಕ್ಕೆ ಈ ಒಂದು ಮಿತಿ ಇತ್ತು. ಜೊತೆಗೆ ನ್ಯೂಲ್ಯಾಂಡ್ಸ್ ರವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ, ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರ ಆಗುವುದಿಲ್ಲ ಅಂತೇಳಿ ಊಹೆಯನ್ನು ಮಾಡಿದ್ರು. ಹಾಗಾಗಿ ಅವರ ಒಂದು ಆವರ್ತಕ ಕೋಷ್ಟಕಕ್ಕೆ ಇದ್ದಂತಹ ಮಿತಿಗಳು ಅವಾಗಿದ್ದವು. ಸೊ ಮುಂದಿನ ಪ್ರಶ್ನೆ, ಎಥೆನಾಲ್ ಅನ್ನು ಎಥೆನಾಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಆಗಿದೆ. ಸೊ ಉತ್ತರವನ್ನು ನೋಡೋದಾದ್ರೆ ಎಥೆನಾಯಿಕ್ ಆಮ್ಲವನ್ನು ಎಥೆನಾಲ್ನಿಂದ ಆಕ್ಸಿಡೀಕರಣ ಕ್ರಿಯೆಯ ಮೂಲಕ ಪಡೆಯಲಾಗ್ತದೆ. ಎಥೆನಾಲ್ ಅನ್ನು ಕ್ಷಾರೀಯ ಪೊಟ್ಯಾಸಿಯಂ ಪರ್ಮಾಂಗನೇಟ್ನೊಂದಿಗೆ ಬಿಸಿ ಮಾಡಿದಾಗ ಅದು ಎಥೆನಾಯಿಕ್ ಆಮ್ಲವಾಗಿ
ಪರಿವರ್ತನೆ ಆಗ್ತದೆ. C2H5OH ಅನ್ನ ಸೊ ಅಲ್ಲಿ ಪೊಟ್ಯಾಷಿಯಂ ಪರಮಾಣುಗಳೊಂದಿಗೆ ನಾವು ಹೀಟ್ ಮಾಡಿದಾಗ ಏನಾಗ್ತದೆ, CH3COOH ಆಗ್ತದೆ, ಎಥನಾಯಿಕ್ ಆಮ್ಲವಾಗಿ ಪರಿವರ್ತನೆ ಹೊಂದುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಸೊ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಕ್ರಿಯೆಗಳ ನಡುವಿನ ಒಂದು ವ್ಯತ್ಯಾಸವನ್ನ ಬರೆಯಿರಿ ಅಂತ ಇದೆ. ಸೊ ಪ್ರತಿ ವಿಧಕ್ಕೂ ಒಂದು ಉದಾಹರಣೆಯನ್ನು ರಾಸಾಯನಿಕ ಸಮೀಕರಣದ ರೂಪದಲ್ಲಿ ಬರೆಯಿರಿ ಅಂತ ಇದೆ. ನೋಡೋಣ ಅದಕ್ಕೆ ಉತ್ತರವನ್ನ. ಸೊ ಇಲ್ಲಿ ಉತ್ಕರ್ಷಣ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಳ್ಳುವಂತಹ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಅಪಕರ್ಷಣ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಳ್ತಕ್ಕಂತಹ ಕ್ರಿಯೆ. ಸೊ ಈ ಸಮೀಕರಣವನ್ನು ನೋಡಿದಾಗ ಇಲ್ಲಿ ಒಂದು ಸರಳ ಸಮೀಕರಣ ಉತ್ಕರ್ಷಣ ಕ್ರಿಯೆಗೆ ಮತ್ತು ಅಪಕರ್ಷಣ ಕ್ರಿಯೆಗೆ ಒಂದು ಸರಳ ಸಮೀಕರಣ ಇಲ್ಲಿ ಕೊಟ್ಟಿರ್ತಕ್ಕಂಥದನ್ನ ನೋಡಿ ನೀವು ಬೇರೆ ಸಮೀಕರಣಗಳನ್ನ ಬರೀಲಿಕ್ಕೆ ಅವಕಾಶ ಕೂಡ ಇದರಲ್ಲಿ ಇದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಟಸ್ಥೀಕರಣ ಕ್ರಿಯೆಗಳು ಎಂದರೇನು? ಯಾವುದೇ ದ್ರಾವಣವನ್ನು ಲಿಟ್ಮಸ್ ಕಾಗದಗಳನ್ನು ಬಳಸಿಕೊಂಡು ತಟಸ್ಥ ಎಂದು ಹೇಗೆ ಗುರುತಿಸಬಹುದು? ಅಥವಾ ಪ್ರಶ್ನೆ ಇದೆ, ಕ್ಷಾರಗಳು ಎಂದರೇನು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ 2 ಉಪಯೋಗಗಳನ್ನು ಬರೆಯಿರಿ ಅಂತ ಇದೆ. ಸೊ ಈಗ ಇದಕ್ಕೆ ಉತ್ತರವನ್ನು ನಾವು ನೋಡೋಣ. ಸೊ ಇಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವಂತಹ ಕ್ರಿಯೆಯನ್ನು ನಾವು ತಟಸ್ಥೀಕರಣ ಅಂತೇಳಿ ಕರಿತೇವೆ. ಇನ್ನು ಲಿಟ್ಮಸ್ ಕಾಗದದಲ್ಲಿ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಅಂತಂದ್ರೆ ಅದು ತಟಸ್ಥ ದ್ರಾವಣ ಆಗಿರ್ತದೆ. ಸೊ ಕೆಂಪು ಲಿಟ್ಮಸ್ ಎದ್ದಿದ್ರು ಅಷ್ಟೇ, ನೀಲಿ ಲಿಟ್ಮಸ್ ಎದ್ದಿದ್ರು ಅಷ್ಟೇ, ಯಾವುದೇ ಬದಲಾವಣೆ ಆಗಲಿಲ್ಲ ಅಂತಂದ್ರೆ ಅದನ್ನು ನಾವು ತಟಸ್ಥ ದ್ರಾವಣ ಅಂತೇಳಿ ಕರಿತೇವೆ. ಇನ್ನು ಅಥವಾ ಪ್ರಶ್ನೆ ಇದೆ. ಸೊ ಅದಕ್ಕೆ ಉತ್ತರವನ್ನು ನಾವು ನೋಡಿದರೆ, ನೀರಿನಲ್ಲಿ ವಿಲೀನವಾಗದ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಂತ ಕರಿತೇವೆ. ನೋಡ್ರಿ, ಯಾವ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನ ಆಗೋದಿಲ್ವೋ ಅವುಗಳನ್ನು ನಾವು ಕ್ಷಾರಗಳು ಅಂತ ಕರಿತೇವೆ. ಇನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಒಂದು ಉಪಯೋಗಗಳನ್ನು ಇಲ್ಲಿ ಕೇಳಿದರೆ ಆ ಉಪಯೋಗಗಳನ್ನು ನೋಡ್ತಾ ಹೋದರೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ನಾವು ಅಡಿಗೆ ಸೋಡಾ ಅಂತಲೂ ಸಹ ಕರಿತೇವೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಡಿಗೆ ಸೋಡಾವನ್ನು ನಾವು ಯಾವುದ್ರಲ್ಲಿ ಬಳಸಬೇಕು ಅಂದರೆ ಆಮ್ಲ ಶಾಮಕಗಳಲ್ಲಿ ಪ್ರಮುಖ ಘಟಕವಾಗಿದೆ. ಅಂದರೆ ಅಸಿಡಿಟಿ ಅಂತ ಏನು ಹೇಳ್ತೀವಲ್ಲ, ಆಮ್ಲವನ್ನು ಶಮನ ಮಾಡ್ತಕ್ಕಂಥದ್ರಲ್ಲಿ ಪ್ರಮುಖ ಘಟಕ ಇದು. ಕ್ಷಾರೀಯವಾಗಿರ್ತದೆ. ಸೊ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಉಪಶಮನವನ್ನು ನೀಡುತ್ತದೆ. ಇದು ಅದರ ಒಂದು ಉಪಯೋಗ ಆಗಿದೆ. ಮತ್ತು ಇದನ್ನು ಬೆಂಕಿಯನ್ನು ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಸಹ ಇದನ್ನು ಬಳಸ್ತಾರೆ. ಇದು ಇದರ 2 ಉಪಯೋಗಗಳು ಆಗಿರ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಧುನಿಕ ಆವರ್ತ ಕೋಷ್ಟಕದ ಒಂದು ಭಾಗವನ್ನು ಇಲ್ಲಿ ನೀಡಲಾಗಿದೆ. ವೀಕ್ಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ ಇಲ್ಲಿ ಆಧುನಿಕ ಗುಂಪನ್ನು ಕೊಟ್ಟಿದ್ದಾರೆ. 1, 2, 13, 14, 15, 16, 17, 18 ಗುಂಪು. ಸೊ 3ನೇ ಆವರ್ತದಲ್ಲಿ ಇರ್ತಕ್ಕಂಥದ್ದು ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರ್, ಸಲ್ಫರ್, ಕ್ಲೋರಿನ್ ಮತ್ತು ಆರ್ಗಾನ್ ತನಕನೂ ಸಹ ಇಲ್ಲಿ ಧಾತುಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆಯಪ್ಪ ಅಂದರೆ, +1 ಮತ್ತು -1 ವೇಲೆನ್ಸಿಯನ್ನು ಹೊಂದಿರುವಂತಹ ಧಾತುಗಳು ಯಾವುವು ಅಂತಕ್ಕಂತಹ ಪ್ರಶ್ನೆ ಇದೆ. ನೋಡೋಣ ಈಗ ಅದಕ್ಕೆ ಉತ್ತರವನ್ನು. ಸೊ ಇಲ್ಲಿ +1 ವೇಲೆನ್ಸಿಯನ್ನು ಹೊಂದಿರತಕ್ಕಂಥದ್ದು ಮೊದಲನೇದು ಸೋಡಿಯಮ್ಮು. ಸೊ ಇದರಲ್ಲಿ +1 ವೇಲೆನ್ಸಿ ಇರ್ತದೆ. ಸೊ ಅದೇ ರೀತಿ ವೇಲೆನ್ಸಿ ಇಲ್ಲಿ ಜಾಸ್ತಿ ಹಾಕೊಂತ ಹೋಗ್ತದೆ. ಸೊ ಲಾಸ್ಟಿಗೆ ಕ್ಲೋರಿನ್ ಏನಿದೆಯಲ್ಲ ಇದರಲ್ಲಿ -1 ವೇಲೆನ್ಸಿ, ಇದರಲ್ಲಿ ಒಂದು ಶಾರ್ಟೇಜ್ ಇರ್ತದೆ, ಇದರಲ್ಲಿ ಒಂದು ಎಕ್ಸಸ್ ಇರ್ತದೆ, ಹೆಚ್ಚುವರಿಯಾಗಿರ್ತದೆ. ಹಾಗಾಗಿ ಸೋಡಿಯಮ್ಮು +1, ಕ್ಲೋರಿನ್ -1 ಅಂತೇಳಿ ಇಲ್ಲಿ ಉತ್ತರವನ್ನು 2 ಸಹ ಬರೀಬೇಕು. ಆರ್ಗಾನ್ ಅನ್ನು 18ನೇ ಗುಂಪಿನಲ್ಲಿ ಇಡಲಾಗಿದೆ ಏಕೆ ಅಂತ ಕೇಳಿದರೆ, ಸೊ ಇಲ್ಲಿ ಆರ್ಗಾನ್ ಈ ಲಾಸ್ಟ್ 18ನೇ ಗುಂಪಿನಲ್ಲಿ ಯಾವ ಬರ್ತಾವೋ, ಸೊ ಇದು ನ್ಯೂಕ್ಲಿಯಸ್ ಆದರೆ ಮೊದಲನೇ ಒಂದು ಆರ್ಬಿಟ್ನಲ್ಲಿ 2 ಪರಮಾಣುಗಳಿದ್ರೆ ಕಂಪ್ಲೀಟ್ ಆಗ್ತದೆ. ಆರ್ಗಾನ್ನಲ್ಲಿ ಏನಾಗ್ತದಪ್ಪ ಅಂತಂದರೆ, ಸೊ ಇಲ್ಲಿ 2ನೇ ಒಂದು ಸುತ್ತಿನಲ್ಲಿ ಇರ್ತಕ್ಕಂಥದ್ರಲ್ಲಿ ಮತ್ತೆ 8 ಎಲೆಕ್ಟ್ರಾನ್ಗಳು ಬರ್ತದೆ. ಸೊ 10 ಇದು ಇಲ್ಲಿ ಮುಗಿದೋಗ್ತದೆ. ಇನ್ನು ಆರ್ಗಾನ್ ಅನ್ನು ನಾವು ನೋಡಿದಾಗ 3ನೇ ಆರ್ಬಿಟ್ನಲ್ಲಿ ಬರ್ತಕ್ಕಂಥದ್ರಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಪರಮಾಣುಗಳು ಸಹ ಇಲ್ಲಿ ತುಂಬಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದರಲ್ಲಿ ವೇಲೆನ್ಸಿ ಇರಲ್ಲ. ಸೊ ವೇಲೆನ್ಸಿ ಇಲ್ಲದೆ ಇರತಕ್ಕಂಥದ್ದನ್ನು ಇಲ್ಲಿ 18ನೇ ಗುಂಪಿನಲ್ಲಿ ಇಟ್ಟಿರ್ತಾರೆ. ಒಂದು ಹೀಲಿಯಮ್ಮು, ನಿಯಾನು ಮತ್ತು ಆರ್ಗಾನು,
ಕ್ರಿಪ್ಟಾನು, ಝೆನಾನು ಇವೆಲ್ಲವನ್ನೂ ಸಹ ಇಲ್ಲಿ 18ನೇ ಗುಂಪಿನಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಇದರಲ್ಲಿ ವೇಲೆನ್ಸಿ ಇರೋದಿಲ್ಲ. ಇದರಲ್ಲಿ ಇರ್ತಕ್ಕಂಥ ಆರ್ಬಿಟ್ಗಳೆಲ್ಲವೂ ಕಂಪ್ಲೀಟ್ ಆಗಿರ್ತವೆ. ಸೊ ದೇರ್ ಫಾರ್ ಆರ್ಗಾನ್ ಅಂತನನ್ನ ಇಲ್ಲಿ 18ನೇ ಗುಂಪಿನಲ್ಲಿ ಇಡಲಾಗಿದೆ. ಇದು ಯಾವುದೇ ರಾಸಾಯನಿಕವಾಗಿ ತಟಸ್ಥವಾಗಿರ್ತಕ್ಕಂಥದ್ದು, ಯಾವುದೇ ಕ್ರಿಯೆಯನ್ನು ಇದು ಮಾಡೋದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೀರಿನಲ್ಲಿ ಆಮ್ಲೀಯ ದ್ರಾವಣವು ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂದು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದೆ. ಸೊ ಈ ಚಿತ್ರವನ್ನು ನೋಡೋಣ ಈಗ. ಸೊ ಇದು ನೀವು ಬರೀಬೇಕಾಗಿರ್ತಕ್ಕಂತಹ ಚಿತ್ರ. ಇಲ್ಲಿ ಬಲ್ಬ್ ಮತ್ತು ಸಾರಯುಕ್ತ HCl ದ್ರಾವಣವನ್ನು ಗುರುತಿಸಲಿಕ್ಕೆ ಕೇಳಿರೋದ್ರಿಂದ ಈ ಚಿತ್ರವನ್ನು ಬರೆದು ನೀವು ಪ್ರಾಕ್ಟೀಸನ್ನು ಮಾಡಬೇಕು. ಸೊ ವಿಜ್ಞಾನದಲ್ಲಿ ಎಲ್ಲ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಚಿತ್ರ ಕೊಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಚಿತ್ರಗಳಿಗೆ ಸುಮಾರು 12ರಿಂದ 18 ಅಂಕಗಳ ತನಕ ಇರತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಈ ಚಿತ್ರವನ್ನು ನಾವಿಲ್ಲಿ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ, ಮೆಗ್ನೀಸಿಯಂ ಕ್ಲೋರಿನ್ನೊಂದಿಗೆ ಅಯಾನಿಕ ಸಂಯುಕ್ತವನ್ನು ಉಂಟು ಮಾಡುತ್ತದೆ, ಏಕೆ ವಿವರಿಸಿ ಅಂತ ಇದೆ. ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯವರ್ತಿ ಆಕ್ಸೈಡ್ ಆಗಿದೆ, ಆದರೆ ಸೋಡಿಯಂ ಆಕ್ಸೈಡ್ ಕ್ಷಾರೀಯ ಆಕ್ಸೈಡ್ ಆಗಿದೆ, ಏಕೆ ಸೂಕ್ತ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಇದೆ. ಸೊ ನೋಡೋಣ ಈಗ ಇವಕ್ಕೆ ಉತ್ತರ ಏನಿದೆ. ಮೆಗ್ನೀಸಿಯಂ ಕ್ಲೋರಿನ್ನೊಂದಿಗೆ ಅಯಾನಿಕ ಸಂಯುಕ್ತವನ್ನು ಉಂಟು ಮಾಡುತ್ತದೆ, ಏಕೆ ವಿವರಿಸಿ ಅಂತ ಇದೆ. ಸೊ ಮೆಗ್ನೀಸಿಯಂ ತನ್ನ ವೇಲೆನ್ಸಿ 2 ಎಲೆಕ್ಟ್ರಾನ್ಗಳನ್ನು ಕ್ಲೋರಿನ್ ಪರಮಾಣುಗಳಿಗೆ ದಾನ ಮಾಡುವ ಮೂಲಕ ಕ್ಲೋರಿನ್ ಅಯಾನಿಕ್ ಬಂಧವನ್ನು ರೂಪಿಸುತ್ತದೆ. ಇದರ ವೇಲೆನ್ಸಿ 2 ಆಗಿರ್ತದೆ. ಸೊ ಹಾಗಾಗಿ 2 ಪರಮಾಣುಗಳನ್ನು ಅದು ದಾನ ಮಾಡ್ತದೆ. ಮೆಗ್ನೀಸಿಯಂ ರೂಪಿಸಲು ಅದರ 2 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಮೂಲಕ ಅದು ಸಂಪೂರ್ಣ ಅಷ್ಟಕ ವಿನ್ಯಾಸವನ್ನು ಸಾಧಿಸಬಹುದು. ಇದರಲ್ಲಿ ಎಕ್ಸಸ್ 2 ಎಲೆಕ್ಟ್ರಾನ್ಸ್ ಇರ್ತವೆ, ಅದು ಕ್ಲೋರಿನ್ಗೆ ಅದನ್ನು ದಾನ ಮಾಡಿ ಅದು ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ತದೆ. ಅದೇ ರೀತಿ ಕ್ಲೋರಿನ್ ಏನಾಗ್ತದಪ್ಪ ಅಂತಂದ್ರೆ ಒಂದು ವೇಲೆನ್ಸಿ ಇರ್ತದೆ, 2 ಕ್ಲೋರಿನ್ ಪರಮಾಣುಗಳು ಧಾತುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಮೆಗ್ನೀಸಿಯಂನಿಂದ ತಲಾ ಒಂದೊಂದು ಎಲೆಕ್ಟ್ರಾನ್ ಅನ್ನ ಪಡೆಯುವುದರ ಮೂಲಕ ಅಷ್ಟಕ ವಿನ್ಯಾಸವನ್ನು ಸಾಧಿಸ್ತವೆ. ಇನ್ನು ಮೆಗ್ನೀಸಿಯಂ ಮತ್ತು ಕ್ಲೋರೈಡ್ ಅಯಾನುಗಳು ವಿರುದ್ಧವಾದ ಆವೇಶಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅಯಾನಿಕ ಬಂಧವನ್ನು ರೂಪಿಸ್ತದೆ. ಸೊ ಅದಕ್ಕೆ ನಾವಿಲ್ಲಿ Mg ಅಂತಕ್ಕಂಥದ್ದಕ್ಕೆ 2 ಪ್ಲಸ್ ಬರೆದಿರ್ತೀವಿ. ಇಲ್ಲಿ Cl2 ಅಂತಕ್ಕಂಥದ್ದಕ್ಕೆ ಒಂದು ಮಾತ್ರ ಮೈನಸ್ ಇರ್ತದೆ. MgCl2 ಆಗಿ ಇಲ್ಲಿ ಇದು ಅಯಾನಿಕ ಬಂಧ ಉಂಟಾಗ್ತದೆ. ಮುಂದಿನ ಪ್ರಶ್ನೆ ಬಂದು, ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯವರ್ತಿ ಆಕ್ಸೈಡ್ ಆಗಿದೆ, ಅದರ ಸೋಡಿಯಂ ಆಕ್ಸೈಡ್ ಕ್ಷಾರೀಯ ಆಕ್ಸೈಡ್ ಆಗಿದೆ, ಏಕೆ ಸೂಕ್ತ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಇದೆ. ಸೊ ಇದಕ್ಕೆ ಉತ್ತರ, ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಸಹ ಇದು ಪ್ರದರ್ಶಿಸುತ್ತದೆ. ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಸೊ ಇಲ್ಲಿ ಸಮೀಕರಣವನ್ನು ನೋಡ್ಕೊಳ್ರಿ. ಸೊ ಸಮೀಕರಣ ನೋಡಿ ಇದನ್ನ ಬರೆಯೋದು ನಿಮಗೆ ಗೊತ್ತಿರಬೇಕು. Al2O3 6HCl Al2Cl3 3H2O. ಸೊ ಇಲ್ಲಿ Al2O3 2NaOH NaAlO3 H2O. ಸೊ ಈ ಸಮೀಕರಣದ ಒಂದು ರಾಸಾಯನಿಕ ಸಮೀಕರಣ. ಸೋಡಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ ಈ ಕೆಳಗಿನಂತೆ ಕ್ಷಾರಗಳನ್ನು ಇಲ್ಲಿ ಉಂಟು ಮಾಡ್ತದೆ. ಸೋಡಿಯಂ Na2O H2O ಪ್ಲಸ್ 2NaOH ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಅದು ಪರಿವರ್ತನೆಯನ್ನು ಹೊಂದುತ್ತದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸತುವಿನ ಲೋಹವನ್ನು ಸತುವಿನ ಕಾರ್ಬೊನೇಟ್ ಮತ್ತು ಸತುವಿನ ಸಲ್ಫೈಡ್ ಅದಿರುಗಳಿಂದ ಹೇಗೆ ಉದ್ಧರಿಸಲಾಗುತ್ತದೆ ಅಂತಕ್ಕಂತಹ ಪ್ರಶ್ನೆ. ಇಲ್ಲಿ ಸತುವು ಮಧ್ಯಮ ಕ್ರಿಯಾಪಟುತ್ವ ಹೊಂದಿದ ಧಾತುವಾಗಿರೋದ್ರಿಂದ ನಿಸರ್ಗದಲ್ಲಿ ಸಾಮಾನ್ಯವಾಗಿ ಇದು ಸಲ್ಫೈಡ್ ಅಥವಾ ಕಾರ್ಬೊನೇಟ್ಗಳ ರೂಪದಲ್ಲಿರ್ತದೆ. ಸಲ್ಫೈಡ್ ಮತ್ತು ಕಾರ್ಬೊನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸುವಾಗ ಸಲ್ಫೈಡ್ಗಳಿಂದ ಅದರ ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಬಹಳಷ್ಟು ಸುಲಭವಾಗಿರ್ತದೆ. ಆದ್ದರಿಂದ ಅಪಕರ್ಷಿಸುವ ಮೊದಲು ಲೋಹದ ಸಲ್ಫೈಡ್ ಮತ್ತು ಕಾರ್ಬೊನೇಟ್ಗಳನ್ನು ಲೋಹೀಯ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕು. ಆನಂತರ ಸತುವಿನ ಅದರನ್ನು ಹುರಿಯುವಿಕೆ ಕಾಸುವಿಕೆ ಪ್ರಕ್ರಿಯೆಗಳಿಗೆ ಗುರುಪಡಿಸಿದಾಗ ನಡೆಯುವ ರಾಸಾಯನಿಕ ಕ್ರಿಯೆಯು ಈ ಕೆಳಗಿನಂತಿರ್ತದೆ. ಒಂದು ಹುರಿಯುವಿಕೆ, ಇದು ಕಾಸುವಿಕೆ ಆಗಿರೋದ್ರಿಂದ ಸೊ ಇಲ್ಲಿ ಉಷ್ಣ ಅಂತಕ್ಕಂಥದ್ದು. ಸೊ 2Zns ಪ್ಲಸ್ 3O2 ಗಿವ್ಸ್ ರೈಸ್ ಟು, ಇಲ್ಲಿ ಉಷ್ಣವನ್ನು ನೀಡಿದಾಗ ಇಲ್ಲಿ 2ZnO ಪ್ಲಸ್ 2SO2 ಬರ್ತದೆ. ಸೊ ಕಾಸುವಿಕೆಯ ಕ್ರಿಯೆಯಲ್ಲಿ ZnCO3 ಗಿವ್ಸ್ ರೈಸ್ ಟು ZnO ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ರಿಲೀಸ್ ಆಗ್ತದೆ. ಸೊ ಇದು ನಾವು ನೋಡಿದಂತಹ ಒಂದು
ನಂತರ ಕಾರ್ಬನ್ ಅಂತಹ ಸೂಕ್ತ ಅಪಕರ್ಷಣಕಾರಿಯನ್ನು ಬಳಸಿ ಸತುವಿನ ಆಕ್ಸೈಡನ್ನು ಸತುವಾಗಿ ಅಪಕರ್ಷಿಸಲಾಗುವುದು. ಅದಕ್ಕೆ ರಾಸಾಯನಿಕ ಸಮೀಕರಣ ಇರ್ತಕ್ಕಂಥದ್ದು. ಸೊ ಈ ರೀತಿ ಇಲ್ಲಿ ಸತುವನ್ನು ನಾವು ಉದ್ಧರಿಸಲಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥದ್ದು. ಕಾರ್ಬನ್ ಪರಮಾಣು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಪಡೆದುಕೊಳ್ಳುವುದಿಲ್ಲ. ವೈಜ್ಞಾನಿಕವಾಗಿ ಈ ಹೇಳಿಕೆಯನ್ನು ವಿವರಿಸಿ ಅಂತ ಇದೆ. ಈಸ್ಟರ್ಗಳು ಹೇಗೆ ಉಂಟಾಗುತ್ತವೆ? ಈಸ್ಟರ್ಗಳಿಂದ ಸಾಬೂನನ್ನು ಹೇಗೆ ಪಡೆಯಬಹುದು ಅಂತ ಇದೆ. ಕಾರ್ಬನ್ ಅಥವಾ ಪ್ರಶ್ನೆ ಇದೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಇಂಧನಗಳಾಗಿ ಅತಿ ಹೆಚ್ಚು ಉಪಯೋಗಿಸಲಾಗುವುದು. ಈ ಅನ್ವಯಕ್ಕೆ ಕಾರಣವನ್ನು ವಿವರಿಸಿ ಅಂತ ಇದೆ. ಸಾಬೂನಿಂದ ಕೊಳೆಯನ್ನು ಸ್ವಚ್ಛಗೊಳಿಸುವಾಗ ಮಿಸಲ್ಗಳು ಹೇಗೆ ಉಂಟಾಗುತ್ತವೆ? ಗಡಸು ನೀರಿನೊಂದಿಗೆ ಸಾಬೂನನ್ನು ಕಲ್ಮಶವನ್ನು ಏಕೆ ಉಂಟು ಮಾಡುತ್ತವೆ ಅಂತ ಇದೆ. ಸೊ ಇದಕ್ಕೆ ನಾವು ಉತ್ತರವನ್ನು ಈಗ ನೋಡೋಣ. ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಲು ಮತ್ತು ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದಲು 4 ಎಲೆಕ್ಟ್ರಾನ್ಗಳನ್ನು ಅದು ಕಳೆದುಕೊಳ್ಳಬೇಕು ಅಥವಾ ಪಡೆದುಕೊಳ್ಳಬೇಕು. ಇದೇನಾದರೂ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಅಥವಾ ಕಳೆದುಕೊಳ್ಳುವಂತಾದರೆ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿ ಆನಯನನ್ನು ಇದು ಉಂಟು ಮಾಡ್ತದೆ. ಆದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು, ಅಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗ್ತದೆ. ಇದು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಸಿ ಕ್ಯಾಟನಯನನ್ನು ಉಂಟು ಮಾಡ್ಬೋದು. ಆದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇರೋದರಿಂದ ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಯನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿದುಕೊಳ್ತದೆ. ಸೊ ಹಾಗಾಗಿ ಇಲ್ಲಿ ಇದು ಉತ್ತರ ಆಗಿದೆ. ನೆಕ್ಸ್ಟ್ ಬಿ ಪ್ರಶ್ನೆಯಲ್ಲಿ ಬಿ ಕ್ವಶನ್ ಏನಿದೆಯಪ್ಪ ಅಂದರೆ ಈಸ್ಟರ್ಗಳು ಹೇಗೆ ಉಂಟಾಗ್ತದೆ? ಈಸ್ಟರ್ಗಳಿಂದ ಸಾಬೂನನ್ನು ಹೇಗೆ ಪಡೆಯಬಹುದು ಅಂತಕ್ಕಂಥದ್ದು. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಈಸ್ಟರ್ಗಳು ಉಂಟಾಗುತ್ತವೆ. ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಈಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗ್ತವೆ. ಸೊ ಈ ಕ್ರಿಯೆಯು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ಸಾಬೂನೀಕರಣ ಕ್ರಿಯೆ ಅಂತ ಹೇಳಿ ಕರೀತೇವೆ. ಸೊ ಅಥವಾ ಪ್ರಶ್ನೆ ಏನಿದೆ, ಕಾರ್ಬನ್ ಮತ್ತು ಇದರ ಸಂಯುಕ್ತಗಳನ್ನು ಇಂಧನಗಳಾಗಿ ಅತಿ ಹೆಚ್ಚು ಉಪಯೋಗಿಸಲಾಗುವುದು. ಈ ಅನ್ವಯಕ್ಕೆ ಕಾರಣವನ್ನು ತಿಳಿಸಿ ಅಂತ ಇದೆ. ಸೊ ಅಥವಾ ಪ್ರಶ್ನೆಯಲ್ಲಿ ಕಾರ್ಬನ್ ಸಂಯುಕ್ತಗಳನ್ನು ಗಾಳಿಯೊಂದಿಗೆ ಉರಿಸಿದಾಗ ಅವು ಬೆಳಕು ಹಾಗೂ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಬಿಡುಗಡೆ ಮಾಡುತ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮಾಲಿನ್ಯ ರಹಿತವಾಗಿವೆ. ಇಂಧನಗಳಾಗಿ ಉಪಯೋಗಿಸುವ ಕಾರ್ಬನ್ ಸಂಯುಕ್ತಗಳು ಅಧಿಕ ಕ್ಯಾಲೋರಿ ಮೌಲ್ಯವನ್ನು ಹೊಂದಿವೆ. ಆದ್ದರಿಂದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಚ್ಚಾಗಿ ಇಂಧನಗಳನ್ನಾಗಿ ಉಪಯೋಗಿಸುತ್ತಾರೆ. ಸೊ ಬಿ ಕ್ವಶನು, ಸಾಬೂನಿನಿಂದ ಕೊಳೆಯನ್ನು ಸ್ವಚ್ಛಗೊಳಿಸುವಾಗ ಮಿಸಲ್ಗಳು ಹೇಗೆ ಉಂಟಾಗುತ್ತವೆ? ಗಡಸು ನೀರಿನೊಂದಿಗೆ ಸಾಬೂನುಗಳು ಕಲ್ಮಶವನ್ನು ಏಕೆ ಉಂಟು ಮಾಡುತ್ತವೆ ಅಂತ ಇದೆ. ಸೊ ಇಲ್ಲಿ ಸಾಬೂನಿನ ಅಣುಗಳಲ್ಲಿ ವಿಭಿನ್ನ ಗುಣಗಳಿರುವ 2 ತುದಿಗಳಿರ್ತವೆ. ಒಂದು ತುದಿ ಜಲಾಕರ್ಷಕವಾಗಿರ್ತದೆ, ನೀರಿನೊಂದಿಗೆ ವರ್ತಿಸುತ್ತದೆ. ಇನ್ನೊಂದು ತುದಿ ಏನಾಗಿರ್ತದಪ್ಪ ಅಂದರೆ ವಿಕರ್ಷಕವಾಗಿರ್ತದೆ, ನೀರಿನಿಂದ ವಿರುದ್ಧ ದಿಕ್ಕಿನಲ್ಲಿ ಅದು ವರ್ತಿಸ್ತಾ ಇರ್ತದೆ. ಸಾಬೂನು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣದ ಉದ್ದ ಸರಪಣಿಯ ಮೇದಾಮ್ಲವಾಗಿದೆ. ಗಡಸು ನೀರು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳನ್ನು ಹೊಂದಿರುತ್ತದೆ. ಸಾಬೂನನ್ನು ಗಡಸು ನೀರಿಗೆ ಸೇರಿಸಿದಾಗ ಗಡಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳು ಸಾಬೂನಿನಲ್ಲಿರುವ ಸೋಡಿಯಂ ಪೊಟ್ಯಾಷಿಯಂ ಅಯಾನುಗಳನ್ನು ಸ್ಥಾನಪಲ್ಲಟಗೊಳಿಸಿ ಕರಗದ ಸ್ಥಿತಿಯಲ್ಲಿರುವ ಕಲ್ಮಶವನ್ನು ಉತ್ಪತ್ತಿ ಮಾಡುತ್ತದೆ. ಸೊ ಇದಿಷ್ಟು ಈ ಒಂದು ರಸಾಯನಶಾಸ್ತ್ರದ ಪ್ರಶ್ನೆಗಳಾಯಿತು. ಇನ್ನು ಜೀವವಿಜ್ಞಾನಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆ, ನರಕೋಶದಲ್ಲಿ ನರಾವೇಗಗಳು ಸಂಚರಿಸುವ ಸರಿಯಾದಂತಹ ಮಾರ್ಗ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಫಸ್ಟು ಡೆಂಡ್ರೈಟು, ಆಮೇಲೆ ಕೋಶಕಾಯ, ಆಮೇಲೆ ಆಕ್ಸಾನು, ಆಮೇಲೆ ನರತುದಿಗೆ ಇದು ತಲುಪ್ತಕ್ಕಂಥದ್ದು. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಮ್ಮ ರೂಪ ಹಾಗೂ ರಚನೆಯನ್ನು ಬದಲಾಯಿಸಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂತಹ ವಸ್ತುಗಳು ಯಾವ್ಯಾವು ಅಂತ ಇಲ್ಲ. ಸೊ ಇದರಲ್ಲಿ ನಾವು ಆಪ್ಷನ್ ಅನ್ನು ನೋಡಿದಾಗ DDT, BHC ಕೀಟನಾಶಕಗಳು ಅಲ್ಲ, ಇದು ತ್ಯಾಜ್ಯ ಕಾಗದ, ಹರಿದ ಹತ್ತಿ ಬಟ್ಟೆಗಳು ಇಲ್ಲ, ಇವು ಅಲ್ಲ, ತರಕಾರಿ ಸಿಪ್ಪೆ, ಬಳಸಿದ ಚಹಾ ಎಲೆಗಳು, ಇವೆಲ್ಲವೂ ಸಹ ಬಹು ಬೇಗ ತಮ್ಮ ರೂಪ ಮತ್ತು ರಚನೆಯನ್ನು ಬದಲಾಯಿಸಿಕೊಳ್ತವೆ. ಔಷಧದ ಬಾಟಲಿಗಳು, ಹಾಲಿನ ಲಕೋಟೆಗಳು, ಎಸ್, ಇವು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದ್ರಿಂದ ಆಪ್ಷನ್ ಡಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಬ್ಯಾಕ್ಟೀರಿಯಾದ ಕೋಶ ವಿಭಜನೆಯಿಂದ ಉತ್ಪತ್ತಿಯಾದ ಮರಿ ಕೋಶಗಳು ಪರಸ್ಪರ ತುಂಬ ಹೋಲುತ್ತವೆ ಹೇಗೆ ಅಂತ ಕೇಳಿದರೆ, ಸೊ ಅದಕ್ಕೆ ಉತ್ತರವನ್ನು ನಾವು ನೋಡಿದರೆ
ಸೊ ಇಲ್ಲಿ ಉತ್ತರವನ್ನು ನೋಡಿದಾಗ ಏಕೆಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಡಿಮೆ ಭಿನ್ನತೆಗಳು ಉಂಟಾಗುತ್ತವೆ ಮತ್ತು ಪರಸ್ಪರ ಅವು ತುಂಬ ಹೋಲುತ್ತವೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸುವುದರಿಂದ ಉಂಟಾಗುವ 2 ಸಮಸ್ಯೆಗಳನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಬೃಹತ್ ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಹೆಚ್ಚಿನ ಯೋಗ್ಯವಾಗಿರ್ತಕ್ಕಂತಹ ಭೂಮಿಯ ಪ್ರದೇಶ ಏನಾಗ್ತದೆ, ಮುಳುಗಡೆ ಆಗ್ತದೆ. ಜಲಾಶಯದಲ್ಲಿ ಮುಳುಗಡೆಯಾಗುವ ಸಸ್ಯರಾಶಿಯು ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ಕೊಳೆತು ಹಸಿರುಮನೆ ಅನಿಲ ಮೀಥೇನನ್ನು ಬಿಡುಗಡೆಗೊಳಿಸ್ತದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಮಾತ್ರ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದು ಇಲ್ಲಿ 1 ಅಂಕಕ್ಕಾಗಿರೋದ್ರಿಂದ ನೀವು 1 ವಾಕ್ಯದಲ್ಲಿ ಇದನ್ನು ಉತ್ತರವನ್ನು ಸಹ ಏನು ಮಾಡುವುದು, ಬರೀಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟು, ಪರಿಸರ ರಕ್ಷಣೆಯಲ್ಲಿ ಮರುಚಕ್ರೀಕರಣ ವಿಧಾನಕ್ಕಿಂತ ಮರುಬಳಕೆ ವಿಧಾನವು ಉತ್ತಮ, ಏಕೆ ಅಂತ ಇದೆ. ಅದರ ಉತ್ತರವನ್ನು ನೋಡಿದಾಗ ಮರುಚಕ್ರೀಕರಣ ವಿಧಾನವು ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ, ಆದರೆ ಮರುಬಳಕೆಯು ಬಳಸಿದ ವಸ್ತುಗಳನ್ನು ಮತ್ತೆ ಮತ್ತೆ ಬಳಸಬಹುದಾಗಿರೋದ್ರಿಂದ ಶಕ್ತಿಯು ಇದರಲ್ಲಿ ವ್ಯಯ ಆಗೋದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2 ಅಂಕದ ಪ್ರಶ್ನೆ. ಮೆದುಳಿನ ಆಲೋಚನಾ ಪ್ರಕ್ರಿಯೆಗಿಂತಲೂ ಪರಾವರ್ತಿತ ಚಾಪದ ಕಾರ್ಯನಿರ್ವಹಣೆಯು ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ಹೇಳಿಕೆಯನ್ನು ವೈಜ್ಞಾನಿಕ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ. ಸೊ ಇದಕ್ಕೆ ನಾವು ಉತ್ತರವನ್ನು ನೋಡೋದಾದರೆ, ಮೆದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪ ಸಹಜವಾಗಿ ವಿಕಸನಗೊಂಡಿದೆ. ವಾಸ್ತವವಾಗಿ ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ, ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ. ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳಿಗೆ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪ ಕಾರ್ಯನಿರ್ವಹಣೆಯನ್ನು ಪರಿಣಾಮಕಾರಿಯಾಗಿ ಮಾರ್ಗಗಳಾಗಿ ವಿಕಸನಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ. ಶೈವಲಗಳು, ಜಲಪಕ್ಷಿಗಳು, ದೊಡ್ಡ ಮೀನುಗಳು, ಚಿಕ್ಕ ಮೀನುಗಳನ್ನು ಒಳಗೊಂಡಂತೆ ಕೆಳಗಿನ ವಿವಿಧ ಆಹಾರ ಸರಪಣಿಗಳನ್ನು ರಚಿಸಿ ಅಂತ ಇದೆ. ಸೊ ಇಲ್ಲಿ ಏರಿಕೆ ಕ್ರಮದಲ್ಲಿ ಶಕ್ತಿಯ ಹರಿವನ್ನು ತೋರಿಸುವ ಆಹಾರ ಸರಪಳಿಗಳನ್ನು ನಾವಿಲ್ಲಿ ರಚನೆ ಮಾಡಬೇಕು. ನೋಡೋಣ ಈಗ ಆಹಾರ ಸರಪಳಿ ಹೇಗಿರ್ತದೆ ಅಂತೇಳಿ. ಸೊ ಮೊದಲಿಗೆ ಏರಿಕೆ ಕ್ರಮದಲ್ಲಿ ಶಕ್ತಿಯ ಹರಿವನ್ನು ತೋರಿಸುವಂತಹ ಆಹಾರ ಸರಪಳಿ ಅಂತಂದರೆ ಜಲಪಕ್ಷಿಗಳು, ದೊಡ್ಡ ಮೀನುಗಳು, ಚಿಕ್ಕ ಮೀನುಗಳು ಮತ್ತು ಶೈವಲಗಳು. ಸೊ ಇದು ಮೊದಲನೆಯ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 2ನೇದು, ಏರಿಕೆ ಕ್ರಮದಲ್ಲಿ ಹಾನಿಕಾರಕ ರಾಸಾಯನಿಕಗಳ ಹರಿವನ್ನು ತೋರಿಸುವಂತಹ ಆಹಾರ ಸರಪಳಿ. ಸೊ ಇದು ಶಕ್ತಿಯ ಹರಿವನ್ನು ತೋರಿಸ್ತಕ್ಕಂಥದ್ದು. ಸೊ 2ನೇದು, ಏರಿಕೆ ಕ್ರಮದಲ್ಲಿ ಹಾನಿಕಾರಕ ವಸ್ತುಗಳ ಹರಿವನ್ನು ತೋರಿಸ್ತಕ್ಕಂಥದ್ದನ್ನು ನೋಡೋಣ. ಶೈವಲಗಳು, ಚಿಕ್ಕ ಮೀನುಗಳು, ದೊಡ್ಡ ಮೀನುಗಳು ಮತ್ತು ಜಲಪಕ್ಷಿಗಳು. ಸೊ ಇದು ಏರಿಕೆ ಕ್ರಮದಲ್ಲಿ ಇರ್ತಕ್ಕಂಥದ್ದಾಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಾನವ ಜೀರ್ಣಾಂಗ ವ್ಯೂಹದ ಸಣ್ಣ ಕರುಳಿನ ಪಾತ್ರವನ್ನು ವಿವರಿಸಿ ಅಂತ ಇದೆ. ಮಾನವ ಶ್ವಾಸಾಂಗ ವ್ಯೂಹದಲ್ಲಿ ಮೂಗು ಮತ್ತು ಗಾಳಿಗೂಡುಗಳ ಪಾತ್ರವನ್ನು ವಿವರಿಸಿ ಅಂತ ಇದೆ. ಸೊ ನೋಡೋಣ ಅದಕ್ಕೆ ಉತ್ತರವನ್ನು. ಮೊದಲನೇ ಪ್ರಶ್ನೆಗೆ ನೋಡಿದಾಗ ಮಾನವನ ಜೀರ್ಣಾಂಗದಲ್ಲಿ ಸಣ್ಣ ಕರುಳಿನ ಪಾತ್ರ. ಸಣ್ಣ ಕರುಳು ಎಂಬುದು ಇಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಕೊಬ್ಬುಗಳನ್ನು ಸಂಪೂರ್ಣ ಪಚನವಾಗುವಂತಹ ಸ್ಥಳ. ಸಂಪೂರ್ಣವಾಗಿ ಆಹಾರ ಅಲ್ಲಿ ಡೈಜೆಷನ್ ಆಗ್ತದೆ, ಪಚನವಾಗ್ತದೆ. ಈ ಉದ್ದೇಶಕ್ಕಾಗಿ ಇದು ಮೇದೋಜೀರಕ ಗ್ರಂಥಿ, ಯಕೃತ್ತುಗಳ ಸ್ರವಿಕೆಗಳನ್ನು ಪಡೆದುಕೊಳ್ತದೆ. ಸೊ ಮೇದೋಜೀರಕ ಗ್ರಂಥಿ ಮತ್ತು ಯಕೃತ್ತುಗಳಿಂದ ಆಗ್ತಕ್ಕಂತಹ ಸ್ರವಿಕೆಯಿಂದ ಅದು ಆಹಾರವನ್ನು ಸಂಪೂರ್ಣವಾಗಿ ಪಚನ ಮಾಡ್ತಕ್ಕಂಥ ಕ್ರಿಯೆ ನಡೀತದೆ. ಸೊ ಇದರ ಜೊತೆಗೆ ಜಠರದಿಂದ ಬಿಡುಗಡೆ ಬರ್ತಕ್ಕಂತಹ ಆಹಾರ ಆಮ್ಲೀಯವಾಗಿದ್ದು ಮೇದೋಜೀರಕ ಕಿಣ್ವಗಳ ಪ್ರತಿವರ್ತನೆಗಾಗಿ ಅದನ್ನು ಕ್ಷಾರೀಯಗೊಳಿಸ್ತದೆ. ಸಣ್ಣ ಕರುಳಿನಲ್ಲಿ ಕಂಡುಬರುವಂತಹ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿದ್ದು ಕಿಣ್ವಗಳಿಗೆ ಅದರ ಮೇಲೆ ವರ್ತಿಸಲು ಕಷ್ಟವಾಗುತ್ತದೆ. ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಮೇದೋಜೀರಕ ರಸವನ್ನು ಸ್ರವಿಸುತ್ತದೆ. ಇದು ಪ್ರೋಟೀನನ್ನು ಜೀರ್ಣಿಸಲು, ಟ್ರಿಪ್ಸಿನ್ ಮತ್ತು ಎಮಲ್ಶೀಕರಣಗೊಂಡ ಕೊಬ್ಬುಗಳನ್ನು ವಿಭಜಿಸಲು ಲೈಪೇಸ್ನಂತಹ ಕಿಣ್ವಗಳನ್ನು ಹೊಂದಿದೆ. ಸಣ್ಣ ಕರುಳಿನ ಭಿತ್ತಿಯು ಗ್ರಂಥಿಗಳನ್ನು ಹೊಂದಿದ್ದು ಅವು ಕರುಳಿನ ರಸವನ್ನು ಸ್ರವಿಸುತ್ತವೆ. ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನುಗಳನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ, ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಕೊನೆಯದಾಗಿ ಜೀರ್ಣವಾದ ಆಹಾರವು ಕರುಳಿನ ಒಳಗೋಡೆಯಲ್ಲಿ ಇರುವಂತಹ
ವಿಲ್ಲೈಗಳಿಂದ ಹೀರಲ್ಪಡ್ತದೆ. ವಿಲ್ಲೈಗಳಿಂದ ಹೀರಿಕೊಂಡು ಅದು ರಕ್ತಕ್ಕೆ ಸೇರಿಸ್ತದೆ. ಸೊ ರಕ್ತಕ್ಕೆ ಸೇರಿಕೊಂಡಂತಹ ಆಹಾರ ಸೊ ದೇಹದ ಎಲ್ಲ ಜೀವಕೋಶಗಳಿಗೂ ಸಹ ಅದು ತಲುಪ್ತದೆ. ಸೊ ಇದು ಈ ಒಂದು ಸಣ್ಣ ಕರಳಿನಲ್ಲಿ ನಡೀತಕ್ಕಂತಹ ಒಂದು ಜೀರ್ಣಕ್ರಿಯೆಯಾಗಿದೆ. ಇನ್ನು ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ಅಥವಾ ಪ್ರಶ್ನೆ, ಮಾನವ ಶ್ವಾಸಾಂಗಾಂಗ ವ್ಯೂಹದಲ್ಲಿ ಮೂಗು ಮತ್ತು ಗಾಳಿಗೂಡುಗಳ ಪಾತ್ರವನ್ನು ವಿವರಿಸಿ ಅಂತ ಇದೆ. ಸೊ ಮೂಗಿನ ಪಾತ್ರವನ್ನು ನಾವು ನೋಡಿದಾಗ ಮನುಷ್ಯರಲ್ಲಿ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಒಳ ತೆಗೆದುಕೊಳ್ಳಲ್ಪಡುತ್ತದೆ. ಮೂಗಿನ ಹೊಳೆಯೊಳಗೆ ಹಾದು ಹೋಗುವ ಗಾಳಿಯು ಹೊಳ್ಳೆಯ ಒಳದಾರಿಯಲ್ಲಿರುವ ಸೂಕ್ಷ್ಮ ಕೂದುಗಳಿಂದ ಸೋಸಲ್ಪಡುತ್ತದೆ. ಇದು ಒಂದು ಮೂಗಿನ ಕಾರ್ಯ. ಇನ್ನು ಗಾಳಿಯ ಗೂಡುಗಳ ಕಾರ್ಯವನ್ನು ನಾವು ನೋಡಿದಾಗ ಗಾಳಿಯ ಗೂಡುಗಳು ಗೋಡೆಯ ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿದೆ. ರಕ್ತನಾಳಗಳಿರ್ತದಲ್ಲಿ ಗಾಳಿಯನ್ನು ನಾವು ಒಳ ತೆಗೆದುಕೊಂಡಾಗ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತದೆ ಮತ್ತು ಹಿಗ್ಗಿದ ಗಾಳಿಗೂಡುಗಳನ್ನು ತುಂಬುತ್ತದೆ. ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಗಾಳಿಗೂಡುಗಳಲ್ಲಿ ಬಿಡುಗಡೆ ಮಾಡಲು ತರುತ್ತದೆ. ಆಲ್ವಿಯೋಲಾರ್ ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಆಲ್ವಿಯೋಲಾರ್ ರಕ್ತನಾಳಗಳಲ್ಲಿರುವ ರಕ್ತವು ದೇಹದ ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡಲು ಪಡೆದುಕೊಳ್ಳುತ್ತದೆ. ಸೊ ಇದು ಈ ಒಂದು ಗಾಳಿಯ ಗೂಡುಗಳ ಪಾತ್ರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಗ್ರಂಥಿಗಳು ಸ್ರವಿಸಿರುವ ಹಾರ್ಮೋನುಗಳು ಯಾವುವು? ಪ್ರತಿಯೊಂದರ ಒಂದೊಂದು ಕಾರ್ಯವನ್ನ ಬರೆಯಿರಿ ಅಂತ ಇದೆ. ಸೊ ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ ಮತ್ತೆ ವೃಷಣಗಳು ಅಂತ ಸೊ ಇಲ್ಲಿ 3 ಗ್ರಂಥಿಗಳನ್ನು ಕೊಟ್ಟಿದ್ದಾರೆ. ಸೊ ಇವುಗಳ ಕಾರ್ಯಗಳನ್ನು ನಾವು ನೋಡಿದ್ರೆ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತಕ್ಕಂಥದ್ದು ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸ್ತದೆ. ಇದರ ಕಾರ್ಯ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ಮಾಡ್ತದೆ. ಇನ್ನು ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನನ್ನು ರಿಲೀಸ್ ಮಾಡ್ತದೆ. ಸೊ ಇದರ ಕಾರ್ಯ ಏನಂದ್ರೆ ಭಯ, ಆತಂಕ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ದೇಹವನ್ನು ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು ವೃಷಣಗಳು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ರಿಲೀಸ್ ಮಾಡ್ತವೆ. ಹುಡುಗರಲ್ಲಿ ಪ್ರೌಢಾವಸ್ಥೆಗೆ ಸಂಬಂಧಿಸಿದಂತಹ ಬದಲಾವಣೆಗಳನ್ನು ಉಂಟು ಮಾಡ್ತಕ್ಕಂತಹ ಕಾರ್ಯವನ್ನು ಟೆಸ್ಟೋಸ್ಟಿರಾನ್ ಹಾರ್ಮೋನು ಉಂಟು ಮಾಡ್ತದೆ. ಸೊ ಮುಂದಿನ ಒಂದು ಅಥವಾ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಗುರುತ್ವಾನುವರ್ತನೆ ಎಂದರೇನು? ಋಣ ಗುರುತ್ವಾನುವರ್ತನೆಯನ್ನು ತೋರಿಸುವ ಸಸ್ಯದ ಭಾಗ ಯಾವುದು? ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯಗಳನ್ನು ಬರೆಯಿರಿ ಅಂತ ಇದೆ. ಸೊ ಈಗ ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ, ಸೊ ಇಲ್ಲಿ ಸಸ್ಯಗಳ ಬೇರುಗಳು ಕೆಳಮುಖ ಬೆಳವಣಿಗೆಯನ್ನು ಗುರುತ್ವಾನುವರ್ತನೆ ಅಂತ ಕರಿತೇವೆ. ಸೊ ಬೇರುಗಳು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಇಲ್ಲಿ ಬೆಳೀತಾ ಹೋಗ್ತವೆ. ಹಾಗಾಗಿ ಅದನ್ನು ಗುರುತ್ವಾಕರ್ಷಣೆಗೆ ಪೂರಕವಾಗಿ ಬೆಳೀತಾ ಹೋಗ್ತವೆ. ಅದನ್ನು ಗುರುತ್ವಾನುವರ್ತನೆ ಅಂತ ಕರಿತೇವೆ. ಋಣ ಗುರುತ್ವಾನುವರ್ತನೆಯನ್ನು ತೋರಿಸುವ ಸಸ್ಯದ ಭಾಗ ಯಾವುದಪ್ಪ ಅಂದ್ರೆ ಕಾಂಡ. ಯಾಕೆಂದ್ರೆ ಗುರುತ್ವಾಕರ್ಷಣ ಶಕ್ತಿ ಈ ರೀತಿ ಇದ್ರೆ ಕಾಂಡ ಮೇಲ್ಗಡೆಗೆ ಬೆಳೀತಾ ಹೋಗ್ತದೆ. ಸೊ ಅದನ್ನು ಋಣ ಗುರುತ್ವಾನುವರ್ತನೆ ಅಂತ ನಾವು ಕರಿತೇವೆ. ಇನ್ನು ಆಕ್ಸಿನ್ನ ಕಾರ್ಯವನ್ನು ಕೇಳಿದರೆ ಸಸ್ಯದ ಕಾಂಡದ ತುದಿಯ ಬೆಳವಣಿಗೆಗೆ ಸಹಕಾರಿಯನ್ನು ಆಕ್ಸಿನ್ ಮಾಡ್ತದೆ. ಸೈಟೋಕೈನಿನ ಕಾರ್ಯ ಕೋಶ ವಿಭಜನೆಯನ್ನು ಉತ್ತೇಜಿಸ್ತಕ್ಕಂಥ ಕೆಲಸ ಮಾಡ್ತದೆ. ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದು, ಬೆಳವಣಿಗೆಯನ್ನು ನಿರ್ಬಂಧನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಅಬ್ಸಿಸಿಕ್ ಆಮ್ಲ ಮಾಡ್ತದೆ. ಸೊ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆಯೂ ಸಹ ಮುಗಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 36ನೇದು, ಮೆಂಡೆಲರು ಬಟಾಣಿ ಸಸ್ಯಗಳ ಮೇಲೆ ನಡೆಸಿದ ಪ್ರಯೋಗಗಳಲ್ಲಿ ಎತ್ತರದ ಗುಣವನ್ನು ಪ್ರಬಲ ಹಾಗೂ ಗಿಡ್ಡನೆಯ ಗುಣವನ್ನು ದುರ್ಬಲ ಎಂದು ಹೇಗೆ ಗುರುತಿಸುವರು ಅಂತ ಇದೆ. ಆಪ್ಷನ್ ಬಿ ಪ್ರಶ್ನೆ, ಕಣ್ಣಿನಂತಹ ಸಂಕೀರ್ಣ ಅಂಗಗಳು ಹಂತಗಳಲ್ಲಿ ವಿಕಾಸಗೊಂಡಿವೆ ಎಂದು ದೃಢೀಕರಿಸುವ ನಿದರ್ಶನವನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಮೆಂಡೆಲರು ನಡೆಸಿದಂತಹ ಪ್ರಯೋಗದಲ್ಲಿ ನಾವು ಇಲ್ಲಿ ಪ್ರಬಲ ದುರ್ಬಲ ಅಂತ ಯಾಕೆ ಅದನ್ನು ಗುರುತಿಸಿದ್ದಾರೆ ಅಂತಂದರೆ, ಸೊ ಮೆಂಡೆಲರು ತಮ್ಮ ಏಕದಳಿ ಪ್ರಯೋಗದಲ್ಲಿ ಎತ್ತರ ಮತ್ತು ಗಿಡ್ಡ ಬಟಾಣಿ ಗಿಡಗಳನ್ನು ಸಂಕರಿಸಿದಾಗ ಮೊದಲನೇ ಪೀಳಿಗೆಯಲ್ಲಿ ಎಲ್ಲ ಸಸ್ಯಗಳು ಗಿಡ್ಡ ಗುಣಕ್ಕೆ ಸಂಬಂಧಿಸಿದ ಲಕ್ಷಣಗಳನ್ನು ಹೊಂದಿದ್ದರೂ ಸಹ ಎಲ್ಲವೂ ಎತ್ತರವಾಗಿರ್ತವೆ. ಇದರಿಂದ ವ್ಯಕ್ತವಾದಂತಹ ಗುಣವನ್ನು ಪ್ರಬಲ ಗುಣ ಅಂತ, ಅಂದರೆ ಎತ್ತರ ಗುಣವನ್ನು ಪ್ರಬಲ ಅಂತ ಕರೆದಿದ್ದಾರೆ. ಗುಪ್ತವಾಗಿದ್ದ ಗುಣವನ್ನು ದುರ್ಬಲ ಗುಣ ಅಂತೇಳಿ ಅವರು ತೀರ್ಮಾನಿಸಿದ್ದಾರೆ. ಮತ್ತೊಂದು ಪ್ರಶ್ನೆಯನ್ನು ನೋಡಿದಾಗ, ಕಣ್ಣಿನಂತಹ ಸಂಕೀರ್ಣ ಅಂಗಗಳು ಹಂತಗಳಲ್ಲಿ ವಿಕಾಸಗೊಂಡಿವೆ, ಇದಕ್ಕೆ ದೃಢೀಕರಿಸುವಂತಹ ಒಂದು ನಿದರ್ಶನವನ್ನು ಕೇಳಿದ್ದಾರೆ. ಸೊ ಪ್ಲನೇರಿಯಾದಲ್ಲಿ ಪ್ರಾರಂಭದಲ್ಲಿ ಸರಳ ಕಣ್ಣುಗಳು ಬೆಳಕನ್ನು ಗ್ರಹಿಸುವ ಬಿಂದುಗಳಾಗಿದ್ದವು. ಆದರೆ ಅವು ಕ್ರಮೇಣ ವಿಕಾಸ ಹೊಂದಿ ದೃಷ್ಟಿಗೆ ಕಾರಣ ಆಯಿತು. ಇದು ಒಂದು ನಿದರ್ಶನವನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ. ಮುಂದಿನ ಪ್ರಶ್ನೆ 4 ಅಂಕದ ಪ್ರಶ್ನೆ, ಮಾನವನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದೆ. ನೋಡೋಣ ಚಿತ್ರವನ್ನು.
ಸೊ ಇದು ಮಾನವನ ಹೃದಯದ ಚಿತ್ರ ಆಗಿದೆ. ಸೊ ಈ ಚಿತ್ರವನ್ನು ನೀವು ಬರೆಯೋದು ಕಲ್ತ್ಕೋಬೇಕು. ಇಲ್ಲಿ ಯಾವ ಭಾಗಗಳನ್ನು ಕೇಳ್ತಾರೋ ಅವು ಅಷ್ಟನ್ನೇ ಗುರುತಿಸಿದ್ರೆ ಸಾಕು, ಎಲ್ಲವನ್ನು ಗುರುತಿಸ್ಬೇಕಂತ ಇಲ್ಲ. ಇಲ್ಲಿ ಉಚ್ಚ ಅಭಿಧಮನಿ ಮತ್ತು ಎಡ ಹೃತ್ಕುಕ್ಷಿ ಕೇಳಿದರೆ ಅವೆರಡನ್ನು ಮಾತ್ರ ಗುರುತಿಸಿರೋದು. ನೀವು ಅಷ್ಟೇ ಪರೀಕ್ಷೆನಲ್ಲಿ ಎಷ್ಟು ಗುರುತಿಸೋ ಕೇಳ್ತಾರೋ ಅಷ್ಟನ್ನು ಮಾತ್ರ ಗುರುತಿಸಿದ್ರೆ ಸಾಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಂತಾನೋತ್ಪತ್ತಿಯ ವಿಧಾನಗಳಾದ ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಣ ವ್ಯತ್ಯಾಸವನ್ನು ಕೇಳಿದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳ ಒಗ್ಗೂಡುವಿಕೆ ಹೆಚ್ಚಾಗಲು ಕಾರಣವೇನು ಅಂತ ಕೇಳಿದರೆ, ಸೊ ಇದಕ್ಕೆ ನಾವು ಉತ್ತರವನ್ನು ನೋಡೋದಾದರೆ, ಸೊ ತುಂಡರಿಕೆ ಅಂದರೆ ಸರಳ ದೇಹ ರಚನೆಯನ್ನು ಹೊಂದಿರುವಂತಹ ಬಹುಕೋಶೀಯ ಜೀವಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ಇದನ್ನು ನಾವು ತುಂಡರಿಕೆ ಅಂತ ಕರಿತೇವೆ. ಎಕ್ಸಾಂಪಲ್ ಬಂದು ಸ್ಪೈರೋಗೈರಾ. ಪುನರುತ್ಪಾದನೆಯಿಂದ ಸಂಪೂರ್ಣವಾಗಿ ವಿಭೇದೀಕರಿಸಿರುವ ಜೀವಿಗಳು ತಮ್ಮ ದೇಹದ ಭಾಗಗಳಿಂದ ಹೊಸ ಜೀವಿಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಉದಾಹರಣೆಗೆ ಪ್ಲನೇರಿಯಾ ಅಂತಕ್ಕಂಥದ್ದು ಪುನರುತ್ಪಾದನೆ. ಇನ್ನು ಇದೇ ಪ್ರಶ್ನೆಯಲ್ಲಿ ಮತ್ತೊಂದು ಇದನ್ನು ಕೇಳಿದರು, ಏನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳ ಒಗ್ಗೂಡುವಿಕೆ ಹೆಚ್ಚಾಗಲು ಕಾರಣವೇನು ಅಂತ ಕೇಳಿದರೆ, ಸೊ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪ್ರತಿಯೊಂದು ಪೀಳಿಗೆಯಲ್ಲಿನ ಎರಡು ಪೋಷಕ ಜೀವಿಗಳ ಭಿನ್ನತೆಗಳು ವರ್ಗಾವಣೆಯಾಗುವುದರಿಂದ ಭಿನ್ನತೆಗಳು ಒಗ್ಗೂಡುತ್ತವೆ ಮತ್ತು ಇದು ಜೀನ್ಗಳ ವರ್ಗಾವಣೆಯಿಂದ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ಇನ್ನು ಒಂದು ಪ್ರಶ್ನೆ ಇದೆ, ಸ್ತ್ರೀಯರಲ್ಲಿ ಉಂಟಾಗುವ ಋತುಚಕ್ರವನ್ನು ವಿವರಿಸಿ ಅಂತ ಇದೆ. ನೋಡೋಣ ಇದರ ಉತ್ತರವನ್ನು. ಸೊ ಇಲ್ಲಿ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನಗಳವರೆಗೆ ಬದುಕಿರುತ್ತದೆ. ಅಂಡಾಶಯವು ಪ್ರತಿ ತಿಂಗಳು ಒಂದು ಅಂಡವನ್ನು ಬಿಡುಗಡೆಗೊಳಿಸಿರುವುದರಿಂದ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸಿಕೊಳ್ಳುತ್ತದೆ. ಹೀಗೆ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗುತ್ತದೆ. ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಈ ಚಕ್ರವು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ. ಇದನ್ನು ಋತುಚಕ್ರ ಅಥವಾ ಮೆನ್ಸ್ಟರೇಷನ್ ಅಂತ ಕರೀತಾರೆ. ಸೊ ವಿದ್ಯಾರ್ಥಿಗಳೇ, ಸೊ ಈ ಒಂದು ವಿಜ್ಞಾನದ ಪ್ರಶ್ನೆ ಪತ್ರಿಕೆಗೆ ಪೂರ್ಣ ಉತ್ತರವನ್ನು ನಿಮಗೆ ನೀಡಲಾಗಿದೆ. ಸೊ ಇದೇ ರೀತಿ ಪ್ರಶ್ನೆ ಪತ್ರಿಕೆ ನಿಮಗೂ ಸಹ ಬರಬಹುದು. ಆಯಾ ಪಾಠಗಳಿಂದ ಬೇರೆ ಬೇರೆ ಪ್ರಶ್ನೆಗಳು ಬರ್ಬೋದು. ಯಾವ ಪ್ರಶ್ನೆಯನ್ನು ಕೊಟ್ಟರೂ ಸಹ ನೀವು ಉತ್ತರವನ್ನು ಬರೆಯುವಂಥರಾಗಬೇಕು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನೀವು ಸಹ ಪ್ರಿಪರೇಟರಿನಲ್ಲಿ ಉತ್ತಮವಾಗಿರ್ತಕ್ಕಂತಹ ಅಂಕಗಳನ್ನು ಗಳಿಸ್ತೀರಾ ಅಂತ ತಿಳಿದ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಮುಗಿಸ್ತಾ ನಿಮಗೆ ಮತ್ತೊಂದು ವಿಷಯವನ್ನು ಹೇಳಬೇಕು. ಸೊ ವಿದ್ಯಾರ್ಥಿಗಳೇ, ಈಗ ಜನವರಿ 1ನೇ ತಾರೀಕಿನಿಂದ ನಮ್ಮ ಕಲರವ ಟ್ಯುಟೋರಿಯಲ್ಸಿಂದ SSLC ಕ್ರ್ಯಾಶ್ ಕೋರ್ಸ್ ಅಂದರೆ ಪುನರಾವರ್ತನ ತರಗತಿಗಳು ಪ್ರಾರಂಭ ಆಗಿದ್ದಾವೆ. ಸೊ ಇದರಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡಕ್ಕೂ ಸಹ ಪುನರಾವರ್ತನೆ ತರಗತಿಗಳನ್ನು ಅಂದರೆ ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ರಿಪೀಟ್ ಮಾಡಿಕೊಡ್ಲಾಗ್ತದೆ. ಸೊ ಅದರ ಜೊತೆಗೆ ಸೈನ್ಸ್ ಮತ್ತು ಮ್ಯಾಥ್ಸನ್ನು ಯಾವ ರೀತಿ ಬರೀಬೇಕು, ಬರೆದ್ರೆ ಹೆಚ್ಚಿನ ಅಂಕಗಳು ಸಿಗ್ತವೆ ಅಂತ ಅನ್ನೋದಕ್ಕೆ ಸಹ ಇಲ್ಲಿ ನಿಮಗೆ ಕಂಪ್ಲೀಟ್ ಗೈಡೆನ್ಸನ್ನು ಕೊಡಲಾಗ್ತದೆ. ಸೊ ಈ ಒಂದು 3 ತಿಂಗಳು ನೀವು ಈ ಕೋರ್ಸನ್ನು ಅಟೆಂಡ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟಿದೆಯೋ ಅಷ್ಟು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಗ್ರಾಮರನ್ನು ಸಹ ಇಲ್ಲಿ ನಿಮಗೆ ಹೇಳ್ಕೊಡ್ಲಾಗ್ತದೆ, ಗ್ರಾಮರ್ ಪಾಯಿಂಟ್ಸ್ ಯಾವುದು ಬರ್ತದೆ ಅಂತೇಳಿ. ಸೊ ಈಗ ಆಲ್ರೆಡಿ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಆದಷ್ಟು ಬೇಗ ನೀವು ಜಾಯಿನ್ ಆಗೋದಿದ್ರೆ ಈ ಕೆಳಗಿನ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ಎಲ್ಲ ವಿಷಯಗಳ ವಿಡಿಯೋಗಳು ಸಹ ನಿಮಗೆ ಲಭ್ಯವಾಗ್ತದೆ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.